ಸರಳ ತಿಂಗಳ ಒಂದು ಕಾರ್ಯಕ್ರಮದಲ್ಲಿ ನಾವು ಸಮುದಾಯ ಕಾರ್ಯಕ್ರಮದಲ್ಲಿ ಇವತ್ತು ನೆಹರು ಅವರ ಚಿಂತನೆಗಳಲ್ಲಿ ಕೆಲವು ಅಂಶಗಳನ್ನು ನಾವಿವತ್ತು ಚರ್ಚಿಸುವ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ನಮ್ಮ ಜೊತೆಯಲ್ಲಿ ಇದನ್ನು ಅಧ್ಯಯನ ಮಾಡಿದವರು ಮತ್ತು ರಾಜ್ಯಶಾಸ್ತ್ರದಲ್ಲಿ ವಿಶೇಷ ಅಧ್ಯಯನವನ್ನು ನಡೆಸಿದವರು ನಮ್ಮ ಜೊತೆಗಿದ್ದಾರೆ. ಶ್ರೀ ಶಾರದಾ ಕಾಲೇಜು ಹೊಸೂರು ಇಲ್ಲಿಯ ನಿವೃತ್ತ ಪ್ರಾಂಶುಪಾಲರು ಡಾಕ್ಟರ್ ಎಂ ದಿನೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಎಂ ದಿನೇಶ್ ಶೆಟ್ಟಿ ಅವರು ನನ್ನ ಗುರುಗಳು. ಯಾಕಂತ ಹೇಳಿದ್ರೆ ನನ್ನ PhD ಮಾರ್ಗದರ್ಶಕರು ಡಾಕ್ಟರ್ ಎಂ ದಿನೇಶ್ ಶೆಟ್ಟಿ. ಸೊ ಅವರು ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಸಮುದಾಯದ ಜೊತೆಯಲ್ಲಿ ಸಲಹಾ ಸಮಿತಿಯಲ್ಲೂ ಸಹ ಸಮುದಾಯದಲ್ಲಿದ್ದಾರೆ. ಜೊತೆಗೆ ವಿಶೇಷವಾಗಿ ಅವರು ತಮ್ಮ ಅಧ್ಯಯನವನ್ನು ರಾಜ್ಯಶಾಸ್ತ್ರದಲ್ಲಿ ವಿಶೇಷ ಅಧ್ಯಯನವನ್ನು ಕೈಗೊಂಡು ಬೇರೆ ಬೇರೆ ಅದರಲ್ಲೂ ಸಾಮಾನ್ಯವಾಗಿ ನಾವು ಹಿಂದುಳಿದ ವರ್ಗದವರ ಮತ್ತು SC ST ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಅಧ್ಯಯನದವರ PhD ಅಧ್ಯಯನದ ವಿಭಾಗ ಇದೆ. ಅದರಿಂದ ಈ ಎಲ್ಲ ಅಧ್ಯಯನವನ್ನು ಕೈಗೊಂಡು ತಮ್ಮ ನಿವೃತ್ತ ಜೀವನವನ್ನು ಪ್ರಾಂಶುಪಾಲರ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ನಮ್ಮ ಸಮುದಾಯದ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಿದ್ದಾರೆ ಮತ್ತು ಸಮುದಾಯದ ಆಶಯಗಳನ್ನು ಅವರು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಜೊತೆಗೆ ನೆಹರು ಅವರ ರಾಷ್ಟ್ರೀಯತೆ, ಪ್ರಜಾತಂತ್ರ, ಡೆಮಾಕ್ರಸಿ ಮತ್ತು ಸಮಾಜವಾದ ಈ ಕುರಿತಾಗಿ ತಮ್ಮ ವಿಚಾರಗಳನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ನಾವೆಲ್ಲರೂ ಚರ್ಚೆಯಲ್ಲಿ ಸಂವಾದದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಅವರಿಗೆ ಸಮುದಾಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ತಮ್ಮ ವಿಚಾರ ಮಂಡನೆಗಾಗಿ ಸರ್. ಹಾಗಾಗಿ ಎಲ್ಲರಿಗೂ ಸಮುದಾಯದ ಸದಸ್ಯರಿಗೆ ಹಾಗೂ ಎಲ್ಲ ಆಹ್ವಾನಿತರಿಗೆ ನಮಸ್ಕಾರ. ಈ ನೆಹರು ಬಗ್ಗೆ ಮಾತಾಡಲಿಕ್ಕೆ ಮಾತಾಡಬಹುದು, ಆದರೆ ನಾನೇನು ಪರಿಣಿತಿ ಹೊಂದಿದ ವ್ಯಕ್ತಿಯಲ್ಲ. ನನ್ನ ರಾಜ್ಯಶಾಸ್ತ್ರದ ನಾಲೆಜ್ ಹೆಚ್ಚಾಗಿ ಸ್ವಲ್ಪ ಹೆಚ್ಚು. ಪಾಠ ಪ್ರವಚನಗಳಲ್ಲಿ ಎಲ್ಲ ವಿಚಾರಗಳನ್ನು ಮಾಡ್ತೀವಿ ನಾವು ಕಾಲೇಜಿನಲ್ಲಿ. ಆದರೆ ಹೆಚ್ಚು ಸಂಶೋಧನೆ ಇರುವಂಥದ್ದು ರಾಜಕೀಯ ಸಮಾಜ, ಭಾರತದ ರಾಜಕೀಯ ಸಮಾಜ, ಪೊಲಿಟಿಕಲ್ ಸೋಷಿಯಾಲಜಿ ಹೆಚ್ಚು ಸಂಶೋಧನೆ ಇದೆ. ಆದರೆ ನೆಹರು ಬಗ್ಗೆ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಅಷ್ಟು ಮಾತ್ರ ನೀವು ತಾವು ಅಂದ್ಕೊಳ್ಬೇಕು. ನನ್ನ ಬಗ್ಗೆ ತುಂಬ ನಿರೀಕ್ಷೆ ಇಟ್ಕೊಳ್ಬೇಕು. ನೆಹರು ಬಗ್ಗೆ ಬಹಳ ದೊಡ್ಡ ವಿಚಾರಗಳನ್ನು ಪ್ರತಿಪಾದಿಸ್ತಾರೆ. ಆದರೆ ಕೆಲವು ವಿಚಾರ ನನಗೆ ಗೊತ್ತಿದ್ದಷ್ಟು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನೆಹರು ಬಗ್ಗೆ ಇತ್ತೀಚೆಗೆ ಚರ್ಚೆ ಕಮ್ಮಿ. ಚರ್ಚೆ ಅಂದರೆ ಅವರಿಗೆ ವಿರೋಧವಾದ ಚರ್ಚೆ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ. ಮೊನ್ನೆ ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ಒಬ್ಬರು ವಿದ್ವಾಂಸರು ಪಾರ್ಲಿಮೆಂಟ್ ಮೆಂಬರ್ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡುವ RJD ಮೆಂಬರ್ ಅವರು ಹೇಳಿದರು, ಬಹಳ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ, ಬಹಳ ಕಾಂಟ್ರಿಬ್ಯೂಷನ್. ಆದರೆ ನೆಹರು ಈ ದೇಶದ ರಾಜಕೀಯ ಆಡಳಿತಕ್ಕೆ ಅಡಿಪಾಯ ಹಾಕಿದ್ದಾರೆ. ಅವರು ಕಟ್ಟಿಕೊಟ್ಟಂತಹ ಒಂದು ಫೌಂಡೇಶನ್ ಇದೆ ಮತ್ತು ಫಸ್ಟ್ ಫ್ಲೋರ್ ಕೂಡ ಅವರು ಕಟ್ಟಿದ್ದಾರೆ. ಈಗ ಪ್ರಧಾನಮಂತ್ರಿಗಳು ಅವರನ್ನು ದೂರ್ಕೊಂಡು, ಆದರೆ ಈಗ ಅಂತಲ್ಲ, ನಂತರದ ಬಹಳ ರೆಜಿಮ್ಗಳು ಅವರನ್ನು ಬೈತಾ ಅದೇ ಬಿಲ್ಡಿಂಗಲ್ಲಿ ಮತ್ತು ಒಂದು ಸ್ವಲ್ಪ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಅಂದರೆ ಇಡೀ ಸ್ಟ್ರಕ್ಚರನ್ನು ಅವರು, ಅಂದರೆ ನೆಹರು ಅವರನ್ನು ಆಧುನಿಕ ಭಾರತದ ಒಬ್ಬ ಸೃಷ್ಟಿಕರ್ತ, ಭಾರತವನ್ನು ಆಧುನೀಕರಣಗೊಳಿಸುವುದರಲ್ಲಿ ಮತ್ತು ಆಧುನಿಕ ಭಾರತವನ್ನು ನಿರ್ಮಾಣ ಮಾಡುವುದರಲ್ಲಿ ಬಹಳ ಕೊಡುಗೆ ನೆಹರು ಅವರಿಗಿದೆ ಅನ್ನೋದನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂಥ ವಿಚಾರ. ನೆಹರು ಬಗ್ಗೆ ಒಂದು ಸ್ವಲ್ಪ ಅವರ ಇತಿಹಾಸ ನನಗೆ ಗೊತ್ತು. ನೆಹರು ಕಾಶ್ಮೀರಿ ಪಂಡಿತರು. ಅವರ ಒರಿಜಿನಲ್ ಅವರು ಕೌಲ್ ಅಂತ ಒಂದು ಕಾಶ್ಮೀರಿ ಒಂದು ಜನಾಂಗ, ಅಂದರೆ ಕಾಶ್ಮೀರಿ ಪಂಡಿತರಲ್ಲಿ ಒಂದು ವರ್ಗ, ಆ
ಕೌಲ್ಸ್ ಅವರ ಕುಟುಂಬದವರು ಸುಮಾರು ಒಂದು 300 ವರ್ಷಗಳ ಹಿಂದೆ ಈ ಅವಾಗ ರಾಜ್ ಕೌಲ್ ಕಾಶ್ಮೀರದಲ್ಲಿದ್ದವರು ದೊಡ್ಡ ಪಂಡಿತರು ಅವರನ್ನು ಮೊಘಲ್ ದೊರೆಗಳ ಒಬ್ಬ ಎನ್ವಾಯ್ ಗುರುತಿಸಿ ಬಹಳ ದೊಡ್ಡ ವಿದ್ವಾಂಸ, ನಮಗೆ ಮೊಘಲ್ ದೊರೆಗಳ ಆಸ್ಥಾನಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಅವರನ್ನು ಕರೆಸಿಕೊಂಡು ದೊಡ್ಡ ಒಂದು ಹುದ್ದೆ ಮೊಘಲ್ ಆಡಳಿತದಲ್ಲಿ ಅವರಿಗೆ ಕೊಟ್ಟು ಆಮೇಲೆ ಅಲ್ಲಿ ಕೆನಾಲ್ ಮೋಸ್ಟ್ಲಿ ಯಮುನಾ ನದಿಯ ಒಂದು ಪ್ರದೇಶ ಅಂತ ಅನಿಸುತ್ತೆ ನನಗೆ. ಬಹಳ ಈಗ ಸೆಂಟರ್ ಅದು ದೆಹಲಿಯ ಮಧ್ಯದಲ್ಲಿ ಉಂಟು. ಆದರೆ ಆಗ ಒಂದು ದೆಹಲಿಯ ಒಂದು ಹತ್ತಿರದ ಒಂದು ಒಂದು ಕಾಲುವೆ ಹತ್ತಿರ ಒಂದು ನೀರಾವರಿ ಪ್ರದೇಶ ಜಾಗೀರ್ ಕೊಟ್ಟವರಿಗೆ ಬಹಳ ಭೂಮಿಯನ್ನು ಕೊಟ್ಟು, ಇಲ್ಲಾಂದ್ರೆ ಅವರೆಲ್ಲ ಬರೋದಿಲ್ಲ, ಭೂಮಿಯನ್ನೆಲ್ಲ ಅವರಿಗೆ ಕೊಟ್ಟು ಅವರನ್ನು ಅಧಿಕಾರಿಯಾಗಿ ಕೊಡ್ತಾರೆ ರಾಜ್ಕೌಲ್. ಇದು ಸಾಧಾರಣ 1716-17 ಆ ಟೈಮ್. ನಂತರ ಅವರು ನೆಹರು ಅಂತ ಕೌಲಲ್ಲಿ ಹೋಗಿ ನೆಹರು ಆಗುತ್ತೆ. ಯಾಕೆಂದ್ರೆ ಅವರು ನೆಹರ್ ಅಂತ ಈ ಕಾಲುವೆ ನೆಹರ್ ಅಂತ ಕರಿತಾ ಇದ್ರು. ಸೊ ಆ ಕಾಲುವೆ ಪ್ರದೇಶದವರು ಆಗಿರೋಗಿ ಅವರಿಗೆ ನೆಹರ್ಸ್ ಅಂತ ಹೇಳಿ ಅದು ನೆಹರು ಅಂತ. ಅದು ಮೋಸ್ಟ್ಲಿ ಅವರ ಮೊಮ್ಮಗನ ಕಾಲದಲ್ಲಿ ಯಾವುದು ಲಕ್ಷ್ಮೀನಾರಾಯಣ್ ನೆಹರು ಅಂತ ಮೋಸ್ಟ್ಲಿ ಆ ಟೈಮಲ್ಲಿ ನೆಹರು ಅಂತ ಬಂತು ಹೆಚ್ಚು ಕಮ್ಮಿ. ಲಕ್ಷ್ಮೀನಾರಾಯಣ್ ನೆಹರು ಮೊಘಲ್ ಆಸ್ಥಾನದಲ್ಲಿ ಇವರ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ವಕೀಲ್ ಆಗಿದ್ದು, ಈಸ್ಟ್ ಇಂಡಿಯಾ ಕಂಪನಿ ಪರವಾದ ಒಂದು ವಕೀಲ ಆಗಿದ್ದು ಮೊಘಲ್ ಆಸ್ಥಾನ. ನಂತರ ಅವರ ಮಗ ಗಂಗಾಧರ ನೆಹರು ಅವರು ಇಡೀ ಮೊಘಲ್ ದೆಹಲಿಯ ಒಂದು ಸೆಕ್ಯೂರಿಟಿ ಇನ್ಚಾರ್ಜ್, ಒಂದು ಪೊಲೀಸ್ ಕಮಿಷನರ್ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿದ್ದು, ದೊಡ್ಡ ಹುದ್ದೆ. ಆದರೆ 1857 ಸಿಪಾಯಿ ಮೀಟಿಂಗ್ ಟೈಮ್ನಲ್ಲಿ ಅವರು ಬಾದೂರ್ ಶಾ ಅವರನ್ನು ಇಳಿಸಿದ್ದಾರೆ. ಆವಾಗ ಇವರೆಲ್ಲ ಕ್ರಿಕೆಟ್ ಹೋಗ್ತಾರೆ, ಅವರ ಎಲ್ಲ ಅಧಿಕಾರಿ ವರ್ಗ ಎಲ್ಲೆಲ್ಲಿಗೋ ಹೋಗಬೇಕಾಯಿತು. ಈ ನೆಹರು ಈ ಕುಟುಂಬ, ಗಂಗಾಧರ ನೆಹರು ಕುಟುಂಬ ಈ ಕಡೆ ಕಾನ್ಪುರ್, ಲಕ್ನೋ, ಕಾನ್ಪುರ್, ಆ ನಂತರ ಅಲಹಾಬಾದ್ಗೆ ಬಂದು ನೆಲೆಸಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಅಲಹಾಬಾದ್ ಅದು ಕೂಡ ಭಾರಿ ಶ್ರೀಮಂತ ಕುಟುಂಬ, ಭೂಮಿಯನ್ನೆಲ್ಲ ಬಿಟ್ಟು ಬರಬೇಕಾಗಿತ್ತು, ಆದರೂ ಶ್ರೀಮಂತ ಕುಟುಂಬ. ಆಮೇಲೆ ಈ ಅಲಹಾಬಾದಲ್ಲಿ ನೆಲೆಸಿದ ಈ ಇವರು ಮೋತಿಲಾಲ್ ನೆಹರು ಹೋಗ್ತಾರೆ. 1861 ಕಾಣಿಸ್ತಾರೆ ಮೋತಿಲಾಲ್ ನೆಹರು ತುಂಬ ವಿದ್ಯಾಭ್ಯಾಸ ಪಡಿತಾರೆ, ಮಾಡರ್ನ್ ಎಜುಕೇಶನ್ ಪಡಿತಾರೆ. ಅವರು ಅಲಹಾಬಾದ್ನಲ್ಲಿ ನ್ಯೂ ಕಾಲೇಜ್ನಲ್ಲಿ ಗ್ರಾಜ್ಯುಯೇಷನ್ ಮುಗಿಸಿ ವಕೀಲಿಕೆಗೆ ಒಂದು ಪರೀಕ್ಷೆ ತಗೊಂಡು ಅದರಲ್ಲಿ ಪಾಸ್ ಆಗಿ ವಕೀಲಾಗಿ, ಆಗ ವಕೀಲಿಗೆ ಬಹಳ ಒಂದು UPಯಲ್ಲಿ ಬಹಳ ಲಾಭದಾಯಕ ಹುದ್ದೆ ಅದು. ಯಾಕಂದರೆ ಜಾಗೀರಲ್ಲಿ ಮತ್ತು ಈ ಜಮೀನ್ದಾರಗಳಲ್ಲಿ ತುಂಬ, ಮತ್ತು ಈ ಫ್ಯೂಡಲ್ ಲ್ಯಾಂಡ್ ವಾರ್ಡ್ಸ್ ಇದ್ದಾರಲ್ಲ ಅವರಲ್ಲಿ ಬಹಳ ಕಾಂಪ್ಲಿಕೇಶನ್ ಇದೆ. ಯಾಕಂದರೆ ಲ್ಯಾಂಡ್ ರೈಟ್ಸ್ ಎಲ್ಲ ಸಿಕ್ಕಿದ ಸಮಯ, ಸೊ ಬ್ರಿಟಿಷ್ ಆಡಳಿತದಲ್ಲಿ ಲ್ಯಾಂಡ್ ರೈಟ್ಸ್ ಎಲ್ಲ ಸಿಕ್ಕಿದ ಸಮಯ, ಕಾಂಪ್ಲಿಕೇಶನ್ಸ್ ತುಂಬ ತಕರಾರುಗಳು. ಸೊ ಬಹಳ ದುಡಿತಾರೆ ಮೋತಿಲಾಲ್ ನೆಹರು ಅವರು ವಕೀಲರಾಗಿ ಬಹಳ ದುಡಿತಾರೆ. ಆಮೇಲೆ ಕ್ಯಾಂಬ್ರಿಡ್ಜ್ ಕೂಡ ಹೋಗ್ತಾರೆ, ಕೆಲವು ವರ್ಷ ಕ್ಯಾಂಬ್ರಿಡ್ಜಲ್ಲಿ ಕೂಡ ಬ್ಯಾರಿಸ್ಟರ್ ಆಗಿ ವಾಪಸ್ ಬಂದು ಮತ್ತೆ ಬಹಳ ಶ್ರೀಮಂತ ಗೊತ್ತು, ಬಹಳ ವಕೀಲಿಕೆಯಲ್ಲಿ ಬಹಳ ಶ್ರೀಮಂತಿಕೆ ಅಲಹಾಬಾದ್ನಲ್ಲಿ. ಸೊ ಇದು ಅವರ ಬ್ಯಾಕ್ಗ್ರೌಂಡ್. ಮತ್ತು ಜವಾಹರ್ ಪ್ರಾರಂಭದಲ್ಲಿ ಜವಾಹರ್ ನೆಹರು ಮೋತಿಲಾಲ್ ನೆಹರು ಮಗ. ಜವಾಹರ್ ನೆಹರು ಭಾರಿ ಶ್ರೀಮಂತ ಮನೆತನದಿಂದಲೇ ಹುಟ್ಟಿದವರು ತಮ್ಮ ಮನೆಯಲ್ಲಿ ಹೆಚ್ಚು ವಿದ್ಯಾಭ್ಯಾಸ, ದೊಡ್ಡ ಮನೆತನ. ಆಮೇಲೆ ಪ್ರೈಮರಿ ಎಜುಕೇಷನ್ ನಡೆಸಿ ನಂತರ ಇಂಗ್ಲೆಂಡಿಗೆ ಹೋಗಿ ಹ್ಯಾರೋ ಸ್ಕೂಲ್ನಲ್ಲಿ, ಹ್ಯಾರೋ ಸ್ಕೂಲ್ ಅಂದರೆ ಅದರ ಬಹಳ ಇಂಗ್ಲೆಂಡ್ನಲ್ಲಿ ಕೂಡ ದೊರೆ ಮನೆತನಗಳು ಹೋಗುವಂಥ ಮಕ್ಕಳು ಹೋಗುವಂಥ ಶಾಲೆ ಹ್ಯಾರೋ ಸ್ಕೂಲ್ನಲ್ಲಿ ಓದ್ತಾರೆ. ನಂತರ ಕ್ಯಾಂಬ್ರಿಡ್ಜ್ಗೆ ಸೇರ್ತಾರೆ, ಗ್ರ್ಯಾಜುಯೇಷನ್ ಆದಮೇಲೆ ಪ್ರೌಢ ಶಿಕ್ಷಣ ಆದಮೇಲೆ ಕ್ಯಾಂಬ್ರಿಡ್ಜ್ಗೆ ಹೋಗ್ತಾರೆ. ಕ್ಯಾಂಬ್ರಿಡ್ಜ್ನಲ್ಲಿ ಅವರು ತಗೊಂಡು ನ್ಯಾಚುರಲ್ ಸೈನ್ಸ್. ಕ್ಯಾಂಬ್ರಿಡ್ಜ್ನಲ್ಲಿ ಅವರು ಟ್ರಿನಿಟಿ ಕಾಲೇಜ್ ಒಳ್ಳೆಸ್ಟ್ ಕಾಲೇಜ್ ಕ್ಯಾಂಬ್ರಿಡ್ಜ್ನಲ್ಲಿ ಕ್ಯಾಂಬ್ರಿಡ್ಜ್ ಒಂದು ಯೂನಿವರ್ಸಿಟಿ, ಸೆಂಟ್ರಲೈಸ್ಡ್ ಟೈಪ್ ಯೂನಿವರ್ಸಿಟಿ ಅಲ್ಲ, ಒಂದು ಕಾಲೇಜ್ ಅಂದರೆ ಒಂದು ಯೂನಿವರ್ಸಿಟಿ ಟೈಪ್. ಅಂದರೆ ಕ್ಯಾಂಬ್ರಿಡ್ಜ್ಗಳಲ್ಲಿ ಕಾಲೇಜ್ಗಳು ಆಲ್ಮೋಸ್ಟ್ ಆಟೋನಮಸ್. ಕ್ಯಾಂಬ್ರಿಡ್ಜ್ನಲ್ಲಿ ಒಂದು 31 ಕಾಲೇಜ್ಗಳಿವೆ, ಎಲ್ಲ ಆಟೋನಮಸ್ಗಳಿವೆ. ಇವರು ಟ್ರಿನಿಟಿ ಕಾಲೇಜ್, ಭಾರಿ ಫೇಮಸ್ ಕಾಲೇಜ್, ನ್ಯೂಟನ್ ಇದ್ದಂಥ ಕಾಲೇಜ್. ನ್ಯೂಟನ್ ಅದೇ ಗ್ರಾವಿಟೇಷನ್ ಮತ್ತು ಇದನ್ನೆಲ್ಲ ಪ್ರತಿಪಾದಿಸಿದ ವ್ಯಕ್ತಿ ಇದ್ದಂಥ ಕಾಲೇಜು. ಇಡೀ ಕ್ಯಾಂಬ್ರಿಡ್ಜ್ಗೆ ನೀವು ಗೊತ್ತಿದ್ದಾಗೆ 130ರವರೆಗೆ ನೋಬೆಲ್ ಪ್ರಶಸ್ತಿ ಇದೆ ನಮ್ಮ ಇವತ್ತಿನ. ಅಷ್ಟು ಅಂತ ಒಂದು ಟ್ರಿನಿಟಿ ಸ್ಕೂಲ್ನಲ್ಲಿ ಓದ್ತಾರೆ ಜವಾಹರ್. ಅಲ್ಲಿ ನ್ಯಾಚುರಲ್ ಸೈನ್ಸ್, ಅವರು ಆ್ಯಕ್ಚುಲಿ ಸೋಷಿಯಲ್ ಸೈನ್ಸ್ ತಗೊಂಡವರಲ್ಲ, ನ್ಯಾಚುರಲ್ ಸೈನ್ಸ್. ಆದರೆ ಅವರಿಗೆ ಆಸಕ್ತಿ ಇರೋದು ಸೋಷಿಯಲ್ ಸೈನ್ಸ್ನಲ್ಲಿ. ನ್ಯಾಚುರಲ್ ಸೈನ್ಸ್ನಲ್ಲಿ ಗ್ರ್ಯಾಜುಯೇಷನ್ ಮುಗಿಸ್ತಾರೆ. ಆದರೆ ಈ ಸಮಾಜವಾದಿಗಳು ಆಗ ಇಡೀ ಕ್ಯಾಂಬ್ರಿಡ್ಜ್ನಲ್ಲಿ ಬಹಳ ದೊಡ್ಡ ಸಮಾಜವಾದಿಗಳ ಬಳಗ ಇರುತ್ತೆ. ಆ ಸಮಾಜವಾದಿಗಳ ಬಳಗ ಏನು ಬೇರೆ ಬೇರೆ ವಿದ್ವಾಂಸರು, ಬರ್ನಾಡ್ ಶಾ ಅಂತಹ ವಿದ್ವಾಂಸರು, ಅಥವಾ
ಕೇನ್ಸ್ನಂತಹ ಒಬ್ಬ ಎಕನಾಮಿಸ್ಟ್ ಮುಂತಾದವರೆಲ್ಲ, ಅಥವಾ ಬರ್ಟ್ರೆಸ್ ಸಿಗ್ನಿಲರ್ಸ್ ಅಂತ ಒಬ್ಬ ಖ್ಯಾತ ವಿದ್ವಾಂಸರು, ಇಂಥ ವಿದ್ವಾಂಸರು, ಜಹಾನ್ ಬರ್ದಾಸ್ ವಿದ್ವಾಂಸರು ಆವಾಗ ಹೇಗಿದ್ದಾರೆ. ನೆಹರು ಅವರ ಕ್ಲಾಸಿಗೆ ಹೋದರು, ಅವರ ಚರ್ಚೆಗೆ ಪಾಲ್ಗೊಂಡು. ಯಾಕಂದರೆ ನೆಹರುಗೆ ನ್ಯಾಚುರಲ್ ಸೈನ್ಸ್ಗಿಂತ ಸೋಷಿಯಲ್ ಸೈನ್ಸ್ನಲ್ಲಿ ಆಸಕ್ತಿ ಜಾಸ್ತಿ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಇತ್ಯಾದಿ ವಿಚಾರಗಳಲ್ಲಿ, ಸಮಾಜಶಾಸ್ತ್ರ ಇತ್ಯಾದಿ ವಿಚಾರಗಳ ಆಸಕ್ತಿಯಲ್ಲಿ ಹೋಗಿ ಅವರ ಕ್ಲಾಸ್ಗಳಿಗೆ ಹೆಚ್ಚು ಅಟೆಂಡ್ ಆಗ್ತಾ ಇದ್ದರು. ನ್ಯಾಚುರಲ್ ಸೈನ್ಸ್ ಪಾಸ್ ಮಾಡ್ತಾರೆ ಕ್ಯಾಂಬ್ರಿಡ್ಜ್. ಆಮೇಲೆ ಏನು ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಹೋಗುವಂಥ ಯುವಕ 1912 ಕಾಣಿಸುತ್ತವರು ಭಾರತಕ್ಕೆ ವಾಪಸ್ ಬರ್ತಾರೆ. ಮೋತಿಲಾಲ್ ನೆಹರು ಭಾರತಕ್ಕೆ ಬಂದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಬಹಳ ಇಚ್ಛೆಯೊಂದಿಗೆ ಭಾರತಕ್ಕೆ ಬರ್ತಾರೆ. ಆದರೆ ಇಲ್ಲಿ ಭಾರತಕ್ಕೆ ಬಂದು ನೋಡುವಾಗ ಇಲ್ಲಿ ಪ್ರಧಾನ ರಂಗದಲ್ಲಿದ್ದಂಥ ಸಾರ್ವಜನಿಕ ಒಂದು ಚಳವಳಿ ಇರುತ್ತದೆ, ಅದು ರಾಷ್ಟ್ರೀಯ ಚಳವಳಿ. ರಾಷ್ಟ್ರೀಯ ಚಳವಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೆಸಿದಂತಹ ರಾಷ್ಟ್ರೀಯ ಚಳವಳಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅವಾಗ ರಾಷ್ಟ್ರೀಯ ಚಳವಳಿ ಯಾವ ರೂಪದಲ್ಲಿ ಇತ್ತು ಪ್ರಧಾನವಾಗಿರುತ್ತೆ, ಅದು ಒಂದು ಮಂದಗಾಮಿಗಳ ಒಂದು ಮಾಡರೇಟ್ಸ್ನ ಹಿಡಿತದಲ್ಲಿ ಇತ್ತು, ಹೆಚ್ಚು ಕಮ್ಮಿ. ಆದರೆ ಕೆಲವರು ತೀವ್ರವಾದಿಗಳು ಎಂಟರ್ ಆಗ್ತಾ ಇದ್ದರು ರಾಜಕೀಯದಲ್ಲಿ. ಭಾರತದ ರಾಷ್ಟ್ರೀಯ ರಾಜಕಾರಣ, ರಾಷ್ಟ್ರೀಯ ಚಳವಳಿ ಈ ತಮಗೆಲ್ಲ ಗೊತ್ತಿರ್ಬೋದು. ಆಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದದ್ದು 1885. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗುವಾಗ ಪ್ರಧಾನವಾಗಿ ಭಾರತಕ್ಕೆ ಸ್ವಾತಂತ್ರ್ಯವೇ ದೊರಕಬೇಕಂತೇನು ಅಂತ ಮೊಟ್ಟೋ ಇಟ್ಕೊಂಡು ಪ್ರಾರಂಭ ಆಗೋದಲ್ಲ. ಪ್ರಾರಂಭದಲ್ಲಿ ಏನು ಅಂದರೆ ಭಾರತದವರೆಗೆ ಇಲ್ಲಿನ ಶಿಕ್ಷಿತ ಮೇಲ್ಮಧ್ಯಮ ವರ್ಗ, ಶ್ರೀಮಂತ ವರ್ಗ, ಯಾವ ಶಿಕ್ಷಿತ ವರ್ಗ ಪಾಶ್ಚಾತ್ಯೀಕರಣಗೊಂಡ ಬಹಳ ವರ್ಗ ಇತ್ತು. ಒಂದು ಏನು ಆ ವರ್ಗಕ್ಕೆ ಬೇರೆ ಬೇರೆ ಫೆಸಿಲಿಟೀಸ್ ಬ್ರಿಟಿಷ್ ಗೌರ್ಮೆಂಟ್ ಸಿಗಬೇಕು, ಸಿಗ್ತಾ ಇದೆ. ಅವರಿಗೆ ಒಂದು ಏನು ವೈಸ್ರಾಯ್ ಕೌನ್ಸಿಲ್ಗಳಲ್ಲಿ ಅವರಿಗೆ ಮೆಂಬರ್ಶಿಪ್, ICS ಪರೀಕ್ಷೆಗಳಲ್ಲಿ ಅವರಿಗೆ ಅವಕಾಶ, ICS ಪರೀಕ್ಷೆಯನ್ನು ಭಾರತದಲ್ಲಿ ನಡೆಸಬೇಕು ಇತ್ಯಾದಿ ಡಿಮಾಂಡ್. ಇಂಥ ಡಿಮಾಂಡ್ ಅವರಿಗೆ ಟ್ಯಾಕ್ಸ್ ರಿಬೇಟ್ ಏನಾದರೂ ಕೊಡೋದಾದರೆ, ಅಥವಾ ಅವರಿಗೆ ರೆವಿನ್ಯೂ ಕಡಿಮೆ ಮಾಡಬೇಕು ಅವರು ಲ್ಯಾಂಡ್, ಇಂಥ ಅವರ ಮೇಲ್ವರ್ಗದ ಡಿಮಾಂಡ್ಗಳನ್ನು ಮುಂದಿಟ್ಕೊಂಡು ಪ್ರಾರಂಭ ಆಗುತ್ತೆ. ಬ್ರಿಟಿಷರು ಅದರ ನೆರವಿತ್ತು. ಹ್ಯೂಮ್ ಅಂತವರು ಕೂಡ ಅದರಲ್ಲಿ ಹ್ಯೂಮ್ನವರು ಅವರ ನೇತೃತ್ವದಲ್ಲಿ. ಮತ್ತೆ ಭಾರತದಲ್ಲಿ ಮುಂಬೈಗೆ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಧಾನ ನಾಯಕರು ಪಾಲ್ಗೊಂಡಿದ್ದರು ಮುಂಬೈ ಸೆಷನ್ನಲ್ಲಿ. ನಂತರ ಅದು ಮಡ್ರಾಸ್ ಮುಂತಾದ ನಂತರದ ಸೆಷನ್ಗಳಲ್ಲಿ ಎಲ್ಲಿವರೆಗೆ ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರಿಗೆ ಒಳ್ಳೆಯ ಔತಣ ಕೊಡ್ತಾ ಇದ್ದರು. ಅಂದರೆ ಒಂದು ತಮ್ಮದೇ ಒಂದು ವಿಂಗ್ ಅನ್ನುವ ರೀತಿಯಲ್ಲಿ ಪ್ರಾರಂಭ ಆಗಿದ್ದಾರೆ. ಆದರೆ ನಿಧಾನವಾಗಿ ಅವರು ಸ್ವಾತಂತ್ರ್ಯ, ಸ್ವರಾಜ್ಯ ಇತ್ಯಾದಿ ವಿಚಾರದಲ್ಲಿ ಬಂತು 1900 ಆ ಟೈಮ್ನಲ್ಲಿ. ಆ ನಂತರದ ಹಂತದಲ್ಲಿ ಬಂಗಾಳ ವಿಭಜನೆ ಮುಂತಾದ ಹಿನ್ನೆಲೆಯಲ್ಲಿ ಒಂದು ತೀವ್ರ ಪಂಥದ ರಾಷ್ಟ್ರೀಯವಾದಿಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಕಂಡುಕೊಂಡರು. ಲಾಲ್ ಬಾಲ್ ಪಾಲ್ ನಾವು ಹೇಳ್ತೀವಿ. ಈ ಲಾಲ್ ಬಾಲ್ ಪಾಲ್ ಅವರು ಸ್ವಲ್ಪ ತೀವ್ರವಾದ ರಾಜಕೀಯ. ಈಗ ನೆಹರು ಎಂಟರ್ ಆಗ್ತಾರೆ. ನೆಹರು 1912 ಎಂಟರ್ ಆಗುವಾಗ ಈ ರೀತಿಯ ಮಾಡರೇಟ್ಸ್ ಮಂದಗಾಮಿಗಳು ಪ್ರಧಾನಮಂತ್ರಿಗಳಿದ್ದು, ಈ ತೀವ್ರವಾದಿಗಳು ಪ್ರವೇಶ ಪಡೆದಂಥ ಸಮಯ. ನೆಹರು ಅವರಿಗೆ ಅಪ್ಪಿಲಾಗಿದ್ದು ಮಂದಗಾಮಿಗಳಲ್ಲ. ಮೋತಿಲಾಲ್ ನೆಹರು ಇವರು ರಾಜಕೀಯಕ್ಕೆ ಬರಬಾರದು ಅಂತ ಇಚ್ಛೆ ಇತ್ತು. ಬರುವುದಾದರೂ ಕೂಡ ತಮ್ಮ ಹಾಗೆ ಬಹಳ ಎಲಿಟ್ ರಾಜಕಾರಣ ಮೋತಿಲಾಲ್ ನೆಹರು. ಈ ಗೋಖಲೆ ಅಥವಾ WC ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ ಬಹಳ ದೊಡ್ಡ ದೊಡ್ಡ ವಕೀಲರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಕೀಲರು, ವಿದೇಶಿ ವಿದ್ಯಾಭ್ಯಾಸ ಪಡೆದವರು. ಇಂಥ ರೀತಿಯ ಆ ಕ್ಯಾಟಗರಿಯಲ್ಲಿ ಇವರು ಸೇರ್ಪಡೆ ಮಾಡುವಾಗ ಮೋಸ್ಟ್ಲಿ ಮೋತಿಲಾಲ್ ನೆಹರುಗೆ ಆಕ್ಷೇಪ ಇರಲಿಲ್ಲ. ಆದರೆ ಇವರು ಆ ಕ್ಯಾಟಗರಿಯಲ್ಲಿ ಸೇರ್ಪಡೆಗೊಳ್ಳುವ ರೀತಿ ಆಗಿದೆ. ಇವರಿಗೆ ಸ್ವಲ್ಪ ಹತ್ತಿರ ಆದದ್ದು ತಿಲಕರಂತಹ ಸ್ವಲ್ಪ ತೀವ್ರ ಗಾಮಿಗಳ ಹತ್ತಿರ ಇನಿಷಿಯಲ್ ಸ್ಟೇಜ್. ಯಾಕಂದರೆ ಇವರ ಯುವಕರಿಗೆ ಅದು ಹತ್ತಿರ ನಮಗೆ ಗೊತ್ತಿರ್ಬೋದು. ನಾವು ಕೂಡ ಯುವಕರಾಗಿದ್ದಾಗ ಈ ಥರದ ಒಂದು 18-19 ವರ್ಷ ಪ್ರಾಯದಲ್ಲಿ ನಮಗೂ ಕೂಡ ಈ ಥರದ ಕಲ್ಪನೆಗಳು ಇಷ್ಟು ತೀವ್ರವಾಗಿ ಮಾತನಾಡೋದಿದ್ದಾರಲ್ಲ, ಅವರಿಗೆ ಅವ್ರ ಬಗ್ಗೆ ನಮಗೆ ಆಸಕ್ತಿ. ನನಗೂ ವೈಯಕ್ತಿಕವಾಗಿ 1-2 ವರ್ಷ ಅಂತ ಆಸಕ್ತಿಯಲ್ಲಿ ನಾವಿದ್ದೇನೆ. ಒಂದು PUC ಅದು ಎಲ್ಲರಿಗೂ ಬಂದ. ನೆಹರು ಕೂಡ ಆ ಥರದ ಒಂದು ಆಸಕ್ತಿ ಬಂತು. ಆದರೆ ಸ್ವಲ್ಪ ಗೊಂದಲ ಕೂಡ ಇರ್ತದೆ. ಯಾಕಂದರೆ ಇವರ ತೀವ್ರವಾದ ಹಿಂದೆ ಇರುವಂತಹ ಒಂದು ಮೂಲಭೂತವಾದ ಅಥವಾ ಒಂದು ಧಾರ್ಮಿಕ ವಾದವು ನೆಹರು ಅವರಿಗೆ ಏನು ಸೂಟ್ ಆಗ್ತಿಲ್ಲ. ಯಾಕಂದ್ರೆ ನೆಹರು ಯಾವ ಹಿನ್ನೆಲೆಯಲ್ಲಿ ಬಂದವರು ಅಂದರೆ ಒಂದು ಸಮಾಜವಾದಿ, ಪ್ರಜಾತಂತ್ರ,
ಆಮೇಲೆ ಸ್ವಲ್ಪ ತೀವ್ರತರವಾದ ಆಲೋಚನೆಯನ್ನು ಇಂಗ್ಲೆಂಡ್ನಿಂದ ಆ ರೀತಿ ವಿದ್ಯಾಭ್ಯಾಸ ಪಡೆದು ಬಂದರು. ಹಾಗಾಗಿ ಈ ಥರದ ಧಾರ್ಮಿಕವಾದವನ್ನು ಅಷ್ಟು ಸುಲಭದಲ್ಲಿ ನೆಹರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಅವರಿಗೆ ಕಂಡುಕೊಂಡದ್ದು 1915ರಲ್ಲಿ ಗಾಂಧಿ ಬಂದಾಗ, ಗಾಂಧಿ ಭಾರತ ಬರ್ತಾರೆ ಸೌತ್ ಆಫ್ರಿಕಾದಿಂದ. ಗಾಂಧಿ ಎಂಟರ್ ಆದಾಗ ನೆಹರು ಗಾಂಧಿಯನ್ನು ಮೀಟ್ ಆದದ್ದು ಮುಂಬೈಗೆ ಕಾಂಗ್ರೆಸ್ ಅಧಿವೇಶನ. ಬಹಳ ಆಸಕ್ತಿ ಆಯಿತು ನೆಹರು ಗಾಂಧಿಯ ವಿಚಾರ, ಸ್ವಲ್ಪ ಆಸಕ್ತಿ ಕರೆಯಿತು. ಅಂದರೆ ಇಂಥ ಒಂದು ಹೊಸ ದಿಕ್ಕನ್ನು ಕೊಟ್ಟು ಆ ಥರದ ಧಾರ್ಮಿಕವಾದವಾಗಲಿ ಈ ಥರದ ಮಂದಗಾಮಿ ಒಂದು ಇನ್ನೊಂದು ಆಲ್ಟರ್ನೇಟಿವ್ ಅನ್ನು, ಒಂದು ಪರ್ಯಾಯವನ್ನು ಭಾರತದ ರಾಜಕೀಯದಲ್ಲಿ ಕೊಟ್ಟರು ಗಾಂಧಿ. ನೆಹರುವಿಗೆ ಗಾಂಧಿ ಮೇಲೆ ಆಸಕ್ತಿ. ಮುಂದಿನ ವರ್ಷ ಲಕ್ನೋದಲ್ಲಿ ಒಂದು ಸಮ್ಮೇಳನ ಆಗುತ್ತೆ. ಲಕ್ನೋದಲ್ಲಿಯೂ ನೆಹರು ಗಾಂಧಿಯನ್ನು ಮೀಟ್ ಆಗ್ತಾರೆ ಅಂತ ಕಾಣಿಸುತ್ತೆ. ಅಲ್ಲಿ ಕೂಡ ಇನ್ನಿಷ್ಟು ಗಾಂಧಿಯ ಬಗ್ಗೆ ತಿಳುವಳಿಕೆ ಬಂದವರಿಗೆ. 1717ರಲ್ಲಿ ಚಂಪಾರಣ್ ಸತ್ಯಾಗ್ರಹ, ಕೃಷಿ ರೈತ ಸತ್ಯಾಗ್ರಹ ಬಂದಾಗ ಗಾಂಧಿಯ ನಿಲುವು ನೆಹರುವಿಗೆ ಮತ್ತೆ ಗಾಂಧಿಯ ಹತ್ತಿರ ಆಗಲಿಕ್ಕೆ ಪ್ರೇರೇಪಣೆ ಆಯಿತು. 1919ರ ಟೈಮ್ನಲ್ಲಿ ರೌಲೆಟ್ ಕಾಯ್ದೆ ಅದನ್ನು ವಿರೋಧ ಮಾಡಿದಾಗ ಗಾಂಧಿಯ ನಿಲುವು ಇನ್ನಿಷ್ಟು ನೆಹರುವಿಗೆ ಇಷ್ಟ ಆಯಿತು ಅವರು ಗಾಂಧಿಯ ಬಗ್ಗೆ. ನಂತರ ಅವರು ಗಾಂಧಿಯ ಒಂದು ಫಾಲೋವರ್ ಆಗಿ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಗಾಂಧಿಯನ್ನು ಒಪ್ಪಿಕೊಂಡರು. 2021ರ ಟೈಮ್ನಲ್ಲಿ ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ ಅಥವಾ ಫೈಜಾಬಾದ್ ಅಂತ ಪ್ರದೇಶದಲ್ಲಿ ಏನು ರೈತ ಚಳವಳಿ ನಡೀತಾ ಇತ್ತು, ರಾಯಬರೇಲಿಯಲ್ಲಿ ರೈತ ಚಳವಳಿ ನಡೀತಾ ಇತ್ತು. ನೆಹರು ಅಂತ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದರು ಕೂಡ, ಭಾರಿ ಶ್ರೀಮಂತ ಬ್ಯಾಕ್ಗ್ರೌಂಡ್ ಅವರು, ಬಹಳ ಚೆನ್ನಾಗಿ ಬಹಳ ಸುಖ ಸಂಪತ್ತಿನಲ್ಲಿ ಬೆಳೆದವರಾದರು. ಉತ್ತರ ಪ್ರದೇಶದಲ್ಲಿ ರೈತರೊಂದಿಗೆ ಚಳವಳಿಯಲ್ಲಿ ಪಾಲ್ಗೊಂಡರು. ಅಲ್ಲಿಂದ ಅವರ ಅಂದರೆ ಗಾಂಧಿಯ ಮುಖಾಂತರ ರೈತರ ಹತ್ತಿರ ಬಂದಾಗ ರೈತರ ಪರವಾದ ಚಳವಳಿಯಲ್ಲಿ ಪಾಲ್ಗೊಂಡ ಹೆಚ್ಚೆಚ್ಚು ರಾಷ್ಟ್ರೀಯ ಚಳವಳಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ನಿರ್ದಿಷ್ಟವಾದ ಒಂದು ಸ್ಪಷ್ಟವಾದ ಸೈದ್ಧಾಂತಿಕ ನೆಲೆಗಟ್ಟು ಅವರಿಗೆ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಇದು ಒಂದು. ಗಾಂಧಿ ಬಗ್ಗೆ ಬಹಳ ಚರ್ಚೆಗಳೆಲ್ಲ ನಡೀತಿದೆ, ಅದು ಬೇರೆ ವಿಚಾರ. ರಾಷ್ಟ್ರೀಯವಾದ ನನ್ನ ಇಲ್ಲ ಸಬ್ಜೆಕ್ಟ್ ಏನು ರಾಷ್ಟ್ರೀಯತೆ. ನಾನು 2-3 ವಿಚಾರ, ಕೆಲವು ವಿಚಾರಗಳು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ರಾಷ್ಟ್ರೀಯತೆ ಬಗ್ಗೆ. ಈಗಾಗಲೇ ರಾಷ್ಟ್ರೀಯ ಚಳವಳಿಯಲ್ಲಿ ಹೇಗೆ ಪಾಲ್ಗೊಂಡರು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ಕೊಡಿಸಿ ಕೆಲವು ವಿಚಾರಗಳನ್ನು ಮಾಡ್ತೀನಿ. ರಾಷ್ಟ್ರೀಯತೆಯ ಬಗ್ಗೆ ಅವರ ನಿಲುವಿದೆ. ನೆಹರು ಅವರಿಗೆ ರಾಷ್ಟ್ರೀಯತೆ ಅಂದರೆ ಅದು ಜನರನ್ನು ತೊಡಗಿಸುವಂಥ ಕ್ರಿಯೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಜನರನ್ನು ಹೆಚ್ಚು ತೊಡಗಿಸಿಕೊಳ್ಬೇಕಾದ್ರೆ, ಸಾಮಾನ್ಯರನ್ನು ಹೆಚ್ಚು ತೊಡಗಿಸಿಕೊಳ್ಬೇಕಾದ್ರೆ ರಾಷ್ಟ್ರೀಯ ಭಾವನೆ ಬೇಕು. ಇದು ಅವರ ಒಂದು ರಾಷ್ಟ್ರೀಯತೆ ವಿಚಾರ. ಮಾತ್ರ ಜನರನ್ನು ಒಗ್ಗೂಡಿಸುವ, ಜನರಿಗೆ ಅವಕಾಶಗಳನ್ನು ಕೊಡುವ, ಜನರನ್ನು ರಾಷ್ಟ್ರೀಯ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವ ಒಂದು ಪ್ರಕ್ರಿಯೆ ರಾಷ್ಟ್ರೀಯತೆ. ಆ ತತ್ವ ಇಲ್ಲದಿದ್ದರೆ ಆ ಸಿದ್ಧಾಂತವು ಜನರನ್ನು ಒಳಗೊಳಿಸುವ ಪ್ರಕ್ರಿಯೆ ಒಂದು. ಎರಡನೇದಾಗಿ ಜನರಲ್ಲಿ ಏಕತೆ ತರುವಂಥ ಪ್ರಕ್ರಿಯೆ. ಯಾಕಂದರೆ ಭಾರತದಂತಹ ವಿಶಾಲ ರಾಷ್ಟ್ರದಲ್ಲಿ 100 ರಾಜ್ಯಗಳು ಪ್ರಾಂತ್ಯಗಳಿದ್ದ ಸಂದರ್ಭದಲ್ಲಿ ಒಗ್ಗೂಡಿಸುವ ಒಂದು ಪ್ರಕ್ರಿಯೆ ಆಗಬೇಕಾದ್ರೆ ಅದು ರಾಷ್ಟ್ರೀಯ ಚಳುವಳಿಯ ಮೂಲಕ, ರಾಷ್ಟ್ರೀಯತೆ ಎಂಬ ತತ್ವದ ಮೂಲಕ ಸಾಧ್ಯ. ಹಾಗಾಗಿ ಅದನ್ನು ಒಗ್ಗೂಡಿಸುವ ಪ್ರಕ್ರಿಯೆ, ಜನರನ್ನು ಒಗ್ಗೂಡಿಸುವ ಪ್ರಕ್ರಿಯೆ. ಮಾತ್ರ ಜನರನ್ನು ಸ್ವತಂತ್ರವಾಗಿಸುವ ಪ್ರಕ್ರಿಯೆ. ಜನರನ್ನು ಸ್ವತಂತ್ರವಾಗಿಸುವುದು ರಾಷ್ಟ್ರವನ್ನು, ದೇಶವನ್ನು ಕಟ್ಟಿ ದೇಶವನ್ನು ಸ್ವತಂತ್ರವಾಗಿಸುವ ಪ್ರಕ್ರಿಯೆ. ಹಾಗಾಗಿ ರಾಷ್ಟ್ರೀಯತೆಯ ತತ್ವ ಅನ್ನೋದು ಬಹಳ ಧನಾತ್ಮಕವಾದ, ನಮ್ಮ ದೇಶಕ್ಕೆ ಆ ಕಾಲದಲ್ಲಿ ಅಗತ್ಯವಾದ ತತ್ವ ಅಂತ ನೆಹರು ನಂಬಿದ್ದರು. ಹಾಗಾಗಿ ಅವರು ರಾಷ್ಟ್ರೀಯ ಚಳವಳಿಯಲ್ಲಿ ಪಾಲ್ಗೊಳ್ತಾರೆ. ಆದರೆ ಅವರ ರಾಷ್ಟ್ರೀಯತೆ ಅನ್ನೋದು ಈ ತಿಲಕರಂತಾಗಲಿ ಅಥವಾ ಮಂದಗಾಮಿಗಳ ರಾಷ್ಟ್ರೀಯತೆಗಿಂತ ಬಹಳ ಭಿನ್ನವಾದ ಒಂದು ವಿಚಾರ. ಅಥವಾ ಸ್ವಲ್ಪ ಮಟ್ಟಿಗೆ ತೀವ್ರವಾದಿಗಳ ರಾಜಕೀಯ ರಾಷ್ಟ್ರೀಯತೆಯ ತಪ್ಪು ಏನು ಒಪ್ಪಿಗೆ ಇಲ್ಲ ಅವರಿಗೆ. ಅದಕ್ಕೆ ಭಿನ್ನವಾದ ಒಂದು ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸ್ತಾರೆ. ಅದೇನು ತೀವ್ರವಾದಿಗಳ ರಾಷ್ಟ್ರೀಯತೆ? ಈಗಲೇ ಹೇಳಿದೆ ನಾನು, ಅದು ಧಾರ್ಮಿಕತೆಯನ್ನು ಆಧರಿಸಿದೆ. ಧರ್ಮದ ನೆಲೆಗಟ್ಟನ್ನು, ಧರ್ಮದ ನಂಬಿಕೆಗಳನ್ನು ಆಧರಿಸಿದೆ ಎನ್ನುವುದು ಒಂದು. ಧಾರ್ಮಿಕವಾದ ಯಾವತ್ತೂ ಕೂಡ ಜನತೆಯನ್ನು ವಿಭಜನೆ ಮಾಡುವಂಥವಾದ, ಅದು ಜನರನ್ನು ಒಗ್ಗೂಡಿಸುವುದಿಲ್ಲ. ಯಾವತ್ತು ರಾಷ್ಟ್ರೀಯ ಚಳವಳಿ ಜನರನ್ನು ಒಗ್ಗೂಡಿಸುವುದಿಲ್ಲವೋ ಅದು ರಾಷ್ಟ್ರೀಯ ಚಳವಳಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೆಹರು ಅವರ ನಂಬಿಕೆ. ಹಾಗಾಗಿ ಒಗ್ಗೂಡಿಸುವುದಾದರೆ ಅದು ನಾವು ಧಾರ್ಮಿಕ ಚಳವಳಿ ಅಥವಾ ಧಾರ್ಮಿಕತೆಯಿಂದ ಹೊರಬೇಕು. ಮಾತ್ರ ಅದು ಧರ್ಮ ನಿರಪೇಕ್ಷ, ಜಾತ್ಯತೀತವಾಗಿ ಎಲ್ಲ ಜನರನ್ನು ಒಗ್ಗೂಡಿಸ್ತದೆ. ಸೊ
ಜಾತ್ಯಾತೀತ ಧರ್ಮನಿರಪೇಕ್ಷ. ಇದು ಎರಡನೇ ವಿಚಾರ. ಮೂರನೇದಾಗಿ ರಾಷ್ಟ್ರೀಯ ಚಳವಳಿ ಯಾವತ್ತೂ ಕೂಡ ಜನರಲ್ಲಿ ಪ್ರಜ್ಞೆ ಮೂಡಿಸಬೇಕಾದ್ರೆ ಅದು ವೈಚಾರಿಕವಾಗಿದೆ. ಸೊ ರಾಷ್ಟ್ರೀಯ ಚಳವಳಿ ವೈಚಾರಿಕ ನೆಲೆಯಲ್ಲಿ ಇರಬೇಕು ಎಂದು ಅವರ ಒಂದು ವಿಚಾರ. ಸೊ ವೈಚಾರಿಕ ನೆಲೆ ಇರಬೇಕು. ಧಾರ್ಮಿಕ ನೆಲೆ ಇದ್ದಾಗ ಅದು ವೈಚಾರಿಕತೆ ಇರಬೇಕು. ಅದು ವೈಚಾರಿಕತೆ ಮೌಢ್ಯಗಳನ್ನು ಹೆಚ್ಚು ನಂಬುತ್ತದೆ. ಹಾಗಾಗಿ ಅದು ಧಾರ್ಮಿಕವಾಗಿರಬಾರದು ಅವರ ವಿಚಾರ ಮಾತ್ರ ಅಲ್ಲ. ಈ ರಾಷ್ಟ್ರೀಯ ಚಳವಳಿ ಎನ್ನುವುದು ಧಾರ್ಮಿಕ ಚಳವಳಿ ಆದಾಗ ಅದು ವಿಸ್ತರಣವಾದಕ್ಕೆ ಹೋಗ್ತದೆ. ಯಾವುದೇ ರಾಷ್ಟ್ರೀಯ ಚಳವಳಿ ವಿಸ್ತರಣವಾಗಬೇಕು ಅಂದರೆ ರಾಷ್ಟ್ರವನ್ನು ವಿಸ್ತಾರಗೊಳಿಸುವುದು, ಸುತ್ತಮುತ್ತಲಿನ ಜನರನ್ನು, ಭೂಮಿಯನ್ನು ಸೇರ್ಪಡೆಗೊಳಿಸುವ ಆತ್ಮವಾದ. ನೆಹರು ಅವರಿಗೆ ರಾಷ್ಟ್ರೀಯವಾದ ಅಂದರೆ ಅದೊಂದು ಅಂತಾರಾಷ್ಟ್ರೀಯ ಪ್ರಜ್ಞೆಯ ಭಾಗ. ಇದು ಅಂತಾರಾಷ್ಟ್ರೀಯವಾದದ ಒಂದು ಭಾಗ. ಅಂತಾರಾಷ್ಟ್ರೀಯವಾದ ಮತ್ತು ರಾಷ್ಟ್ರೀಯವಾದಕ್ಕೆ ಒಂದು ಬೆಸುಗೆ ಇದೆ. ಹಾಗಾಗಿ ನೆಹರು ಇಡೀ ರಾಷ್ಟ್ರೀಯವಾದ ಹೇಗೆ ತಗೊಂಡು ಹೋಗ್ತಾರೆ ಅಂದರೆ, ರಾಷ್ಟ್ರೀಯ ಚಳವಳಿಯನ್ನು ಹೇಗೆ ತಗೊಂಡು ಹೋಗ್ತಾರೆ ಅಂದರೆ, ಇಡೀ ಜಗತ್ತಿನ ಯಾವ ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧ ಯಾವ್ಯಾವ ದೇಶಗಳು ಹೋರಾಡ್ತಾ ಇವೆ ಅವೆಲ್ಲ ದೇಶಗಳು ಒಗ್ಗೂಡಬೇಕು. ಹಾಗಾಗಿ ಅವರು 1927ರಲ್ಲಿ ಬ್ರಸೆಲ್ಸ್ ಕಾಂಗ್ರೆಸ್ಗೆ ಹೋಗ್ತಾರೆ, ಪಾಲ್ಗೊಳ್ತಾರೆ. ಬ್ರಸೆಲ್ಸ್ ಕಾಂಗ್ರೆಸ್ 1927ರಲ್ಲಿ ಆದದ್ದು ಎಲ್ಲ ಸಾಮ್ರಾಜ್ಯಶಾಹಿ ದೇಶಗಳ ವಿರುದ್ಧವಿರುವ ದೇಶಗಳ ಸುಮಾರು 100 ಪ್ರತಿನಿಧಿಗಳ ಒಂದು ಕಾನ್ಫರೆನ್ಸ್. ಅಲ್ಲಿ ಪಾಲ್ಗೊಂಡು ಹೇಗೆ ಅವರು ರಾಷ್ಟ್ರೀಯವಾದ ಮತ್ತು ಅಂತಾರಾಷ್ಟ್ರೀಯವಾದಕ್ಕೆ ಒಂದು ಬೆಸುಗೆ ನೀಡಿದ್ದಾರೆ. ಇದು ಅವರ ಸ್ಪಷ್ಟವಾದ ರಾಷ್ಟ್ರೀಯ ತೀರ್ಮಾನ. ಯಾವತ್ತೂ ಕೂಡ ಅದು ಅಂತಾರಾಷ್ಟ್ರೀಯವಾದದ ಒಂದು ಭಾಗವಾಗಿದೆ, ಅಂತಾರಾಷ್ಟ್ರೀಯ ಪ್ರಜ್ಞೆಯ ಭಾಗವಾಗಿದೆ. ರಾಷ್ಟ್ರವನ್ನು ವಿಸ್ತಾರಗೊಳಿಸುವ ವಿಸ್ತರಣಾವಾದಿ ರಾಷ್ಟ್ರೀಯತೆ ಹೋಗಬಹುದು. ಇದು ನೆಹರು ಮತ್ತು ನೆಹರು ಅವರ ರಾಷ್ಟ್ರೀಯತೆ ಅದು ಬಂಡವಾಳಶಾಹಿ, ಯಾವತ್ತೂ ಕೂಡ ಸಾಮ್ರಾಜ್ಯಶಾಹಿ ಬಂಡವಾಳಶಾಹಿಗೆ ಒಂದು ಐಕ್ಯಮತ ಇರುತ್ತೆ. ಸಾಮ್ರಾಜ್ಯಶಾಹಿ ಯಾವತ್ತೂ ಬಂಡವಾಳದೊಂದಿಗೆ ಬರ್ತದೆ, ಬಂಡವಾಳಶಾಹಿಗಳೊಂದಿಗೆ ಅದು ಸೇರ್ಪಡುತ್ತೆ. ಹಾಗಾಗಿ ನಾವು ಬಂಡವಾಳಶಾಹಿಗಳ ವಿಚಾರವನ್ನು ನಾವು ಹೊರಗೆಚ್ಚಿದ್ದೇವೆ. ಆ ಒಂದು ನಿರ್ಣಯವಾಗಿ ಸಾಮ್ರಾಜ್ಯಶಾಹಿ ಯಾವತ್ತೂ ಕೂಡ ಬಾಳೆಗಾರಿಗೆ ಉಳಿದ ಮಾನ್ಯ ಫ್ಯೂಡಲ್ ಗ್ರೂಪ್ನೊಳಗೆ ಸೇರ್ಪಡುತ್ತೆ. ಸಾಮ್ರಾಜ್ಯಶಾಹಿ ಮತ್ತು ಫ್ಯೂಡಲ್ ಗ್ರೂಪ್ನೊಳಗೆ ಒಂದು ನಂಟಿದೆ. ಹಾಗಾಗಿ ನಮಗೆ ಫ್ಯೂಡಲ್ ವ್ಯವಸ್ಥೆಯನ್ನು ನಾವು ಎದುರುಗೊಳ್ಳಬೇಕಾಗಿದೆ, ವಿರೋಧಿಸಬೇಕಾಗಿದೆ. ಮತ್ತು ಸಾಮ್ರಾಜ್ಯಶಾಹಿ ಯಾವತ್ತೂ ಕೂಡ ವಿಸ್ತರಣೆ ಮಾಡಲಾಗಿದೆ. ಹಾಗಾಗಿ ಸಾಮ್ರಾಜ್ಯಶಾಹಿಯನ್ನು ವಿರೋಧಿಸಬೇಕು. ಇದು ಅವರ ರಾಷ್ಟ್ರೀಯತೆಯ ಒಂದು ಸ್ಪಷ್ಟ ಕಲ್ಪನೆ ಅಂತ ನನ್ನ ಅಭಿಪ್ರಾಯ. ಎರಡನೇ ವಿಚಾರ, ಮೂರನೇಂದ ಎರಡು ಸಮಾಜವಾದಕ್ಕೆ ಬಂದರೆ ತಮಗೆಲ್ಲ ಈಗಾಗಲೇ ನಾನು ವಿಚಾರಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇನೆ. ನೆಹರು ತಮ್ಮ ಗೊತ್ತಿದ್ದಾರೆ ಕ್ಯಾಂಬ್ರಿಡ್ಜ್ನಲ್ಲಿ ಓದಿದರು. ಕ್ಯಾಂಬ್ರಿಡ್ಜ್ ಅಂದರೆ ದೊಡ್ಡ ಸಮಾಜವಾದಿ. ಆಗ ಬಂದು ಕ್ಯಾಂಬ್ರಿಡ್ಜ್ನಲ್ಲಿ ಫೇಬಿಯನ್ ಸೊಸೈಟಿ ಅಂತ ನಿರ್ಮಾಣ ಆಗಿದೆ. ಫೇಬಿಯನ್ ಸೊಸೈಟಿ, ಫ್ಯಾಬಿಯನಿಸಮ್ ಅಂದರೆ ಸಮಾಜವಾದದ ಒಂದು ನಿರ್ದಿಷ್ಟ ಐಡಿಯಾಲಜಿಕಲ್ ಬಣ ತತ್ವ. ಅಂದರೆ ಈಗ ಮಾರ್ಕ್ಸಿಸಮ್ ಹೇಗಿತ್ತು, ಯುಟೋಪಿಯನ್ ಸೋಷಿಯಲಿಸಮ್, ಫ್ಯಾಬಿಯನಿಸಮ್ ಅಥವಾ ಸಿಂಡಿಕೇಲಿಸಮ್, ಗ್ರೀನ್ ಸೋಷಿಯಲಿಸಮ್, ಇವೆಲ್ಲ ಈ ಸಮಾಜವಾದವನ್ನು ಹೇಗೆ ಜಾರಿಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ಹಲವಾರು ಪಂಡಿತರು, ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ವಿಚಾರಗಳನ್ನು ಪ್ರತಿಪಾದಿಸಿದ್ದಾರೆ. ಅವರವರ ಸೊಸೈಟಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಖ್ಯಾತವಾದದ್ದು, ಬಹಳ ಜನರಿಗೆ ಆಕ್ಸೆಪ್ಟೇಬಲ್ ಆಗಿ ಬಹಳ ದೇಶಗಳಲ್ಲಿ ಅದು ಜಾರಿಗೆ ಬಂದಿರೋದು ಸೈಂಟಿಫಿಕ್ ಸೋಷಿಯಲಿಸಮ್ ಅಥವಾ ಮಾರ್ಕ್ಸಿಸಮ್. ಆದರೆ ಫ್ಯಾಬಿಯನಿಸಮ್ ಕೂಡ ಬಹಳ ವಿಚಾರವನ್ನು ಮಾರ್ಕ್ಸಿಸಮ್ನಿಂದ ಪಡೆದುಕೊಂಡಿದೆ. ಬೇರೆ ಬೇರೆ ಸಮಾಜವಾದಿ ಗುಂಪುಗಳು ಕೂಡ ಈ ಸಮಾಜವಾದ ಏನು ಪ್ರತಿಪಾದನೆ ಮಾಡ್ತಾರೆ ಆ ಗುಂಪುಗಳು ಕೂಡ ಫ್ಯಾಬಿಯನಿಸಮ್, ಈ ಮಾರ್ಕ್ಸಿಸಮ್ನಿಂದ ಬಹಳಷ್ಟು ಅಂಶಗಳನ್ನು ತಗೊಂಡಿದೆ. ಅದು ಬೇರೆ ವಿಚಾರ. ಆದರೆ ಇಲ್ಲಿ ಕೇಂಬ್ರಿಡ್ಜ್ನಲ್ಲಿ ಯಾರ್ಯಾರು ವಿದ್ವಾಂಸರು ಆ ಕಾಲದಲ್ಲಿ ಫೇಬಿಯನ್ ಸೊಸೈಟಿ ಅಂತ ಒಂದು ಸೊಸೈಟಿ ನಿರ್ಮಾಣ ಮಾಡಿದ್ರು. ನಾನು ಆಗಲೇ ಹೇಳಿದೆ, ಜಾರ್ಜ್ ಬರ್ನಾರ್ಡ್ ಶಾ ಅಥವಾ ಕೇಯ್ನ್ಸ್ ಅಥವಾ ಸಿಡ್ನಿ ವೆಬ್ಸ್ ಅಂದರೆ ಯಾರು ಅಂದರೆ ಇಂಗ್ಲೆಂಡ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸ್ಥಾಪನೆ ಮಾಡಿದರು. ಸಿಡ್ನಿ ವೆಬ್ಸ್, ಬಟ್ರೆಸ್ ವೆಬ್ಸ್, ಗ್ರಹಂ ಬಲಾಸ್ ವಿದ್ವಾಂಸರು, ಅಲ್ಲಿ ಬೆಸೆಂಟ್, ಇವರೆಲ್ಲ ಸಾಮಾನ್ಯ ಕ್ಯಾಂಬ್ರಿಡ್ಜ್ ಪ್ರದೇಶದಲ್ಲಿ ಸಮಾಜವಾದಿಗಳ ಒಂದು ಒಕ್ಕೂಟ ಮಾಡಿದರು. ಈ ಮಾರ್ಕ್ಸಿಯನ್ ಸಮಾಜವಾದ ಏನಿದೆ ಅದಕ್ಕಿಂತ ಸ್ವಲ್ಪ ಭಿನ್ನವಾದ ಫ್ಯಾಬಿಯನ್ ಸಮಾಜವಾದ
ಈ ಫ್ಯಾಬಿಯನ್ ಸಮಾಜವಾದ ಅಂದರೆ ಯಾವುದೇ ಒಂದು ದೇಶದಲ್ಲಿ ಸಮಾಜವಾದ ಇರಬೇಕು, ಸಮಾನತೆ ಸಾಧಿಸಬೇಕು. ಆದರೆ ಸಮಾನತೆ ಸಾಧಿಸಲಿಕ್ಕೆ ಕ್ರಾಂತಿಯ ಮಾರ್ಗ ಅಲ್ಲ, ಜನರಿಗೆ ತಿಳುವಳಿಕೆ ಮೂಡಿಸುವ ಮೂಲಕ ಅಥವಾ ಜನರನ್ನು ಮನವೊಲಿಕೆ ಮಾಡುವುದರ ಮೂಲಕ, ಜನತೆಗೆ ಹೆಚ್ಚು ಪ್ರಜ್ಞೆಯನ್ನು ಮೂಡಿಸುವುದರ ಮೂಲಕ ಒಂದು ಸಮಾಜವಾದಿ ಸಮಾನತೆ ಇರುವಂತಹ ದೇಶವನ್ನು, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಸಂಕ್ಷಿಪ್ತವಾಗಿ ಫ್ಯಾಬಿಯನಿಸಂನ ಒಂದು ಮುಖ್ಯ ಅಂಶ. ಈ ನೆಹರು ಈ ಫ್ಯಾಬಿಯನ್ ಸೊಸೈಟಿಯ ಒಂದು ಭಾಗವಾಗಿ ಕ್ಯಾಬಿನೆಟ್ ಗುರುತಿಸಿಕೊಳ್ತಾರೆ. ಅದೇ ಫ್ಯಾಬಿಯನಿಸಮ್ ಅನ್ನು ತಗೊಂಡು ಭಾರತಕ್ಕೆ ಬಂದಾಗ ನಿಮ್ಮಲ್ಲಿ ಹೇಳ್ಬೋದು ಸಮಾಜವಾದ ಅಂದರೆ ನೆಹರು ಸಮಾಜವಾದಿ ಯಾವುದಾದ್ರೂ ಒಂದು ಪಕ್ಷವನ್ನು ಕಟ್ಟಿದಾರ? ಇಲ್ಲ. ನೆಹರು ಯಾವತ್ತೂ ಸಮಾಜವಾದಿ ಪಕ್ಷ ಅಂತ ಒಂದು ಪಕ್ಷವನ್ನು ಕಟ್ಟಿದ್ದಾರೆ. ಅಥವಾ ಮಾರ್ಕ್ಸಿಸ್ಟ್ ಪಕ್ಷ, ಮಾರ್ಕ್ಸಿಸಮ್ ಬಹಳ ಓದಿದ್ದಾರೆ ನೆಹರು. ಮಾರ್ಕ್ಸಿಸಮ್ ಬಗ್ಗೆ ತುಂಬ ಮಾತಾಡ್ತಾರೆ. ಆದರೆ ಮಾರ್ಕ್ಸಿಸಮ್ನಲ್ಲಿ ಇಲ್ಲಿ ಒಳಗೊಂಡಿಲ್ಲ. ಮಾರ್ಕ್ಸಿಸ್ಟ್ ಪಾರ್ಟಿಯವರಲ್ಲಿ ಮಾರ್ಕ್ಸಿಸಮ್ ತತ್ವಗಳನ್ನು ಮಾತಾಡಿದಾಗ ಅದು ಒಂದು ಚಳವಳಿಯನ್ನು ಬಿಲ್ಡಪ್ ಮಾಡಿದ್ದೇವೆ. ಹಾಗಾದರೆ ಮಾರ್ಕ್ಸಿಯನ್ ತತ್ವಗಳನ್ನು ನಾವು ಇಂಟೆಲೆಕ್ಚುವಲ್ ಎಕ್ಸಸೈಸ್, ಒಂದು ಭೌತಿಕ ಕಸರತ್ತಾಗಿ ಅವರು ಮಾರ್ಕ್ಸಿಸಮ್ ಬಗ್ಗೆ ಮಾತಾಡ್ತಾರೆ. ಹಾಗೆ ಸಮಾಜವಾದದ ಬಗ್ಗೆ ಕೂಡ ಮಾತಾಡ್ತಾರೆ ಮತ್ತು ಸಮಾಜವಾದದ ಬಗ್ಗೆ ಸ್ವಲ್ಪ ಒಲವಿದೆ ಅವರಿಗೆ. ಫ್ಯಾಬಿಯನ್ ಸಮಾಜವಾದ ಅದರ ಸ್ವಲ್ಪ ಜಾರಿಗೆ ತರಲು ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಪರಿಮಿತಿ ಒಳಗೆ, ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ನ ಚೌಕಟ್ಟಿಗೆ ಅದು ಒಳಗೆ ಏನು ಜಾರಿಗೆ ತರಬೇಕಾಗುತ್ತೆ ಅಷ್ಟು ಮಾತ್ರ ಅವರು ಸೋಷಿಯಲಿಸಮ್ ಸಮಾಜವಾದವನ್ನು ಜಾರಿಗೆ ತರಲು ಪ್ರಯತ್ನ ಮಾಡಿದ್ದಾರೆ. ಈಗ ಇವರ ಸಮಾಜವಾದ ಯಾವ ವಿಚಾರ ಅಂದರೆ, ಸಮಾಜವಾದ ಅವರ ಪ್ರಕಾರ ಬಹುತ್ವವನ್ನು ಒಳಗೊಳ್ಳುತ್ತೆ. ಎಲ್ಲ ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಸಮುದಾಯಗಳಿವೆ, ಎಷ್ಟು ಪಂಥಗಳಿವೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಧಾರ್ಮಿಕ ಪಂಥಗಳಿವೆ, ಇವನ್ನೆಲ್ಲ ಒಳಗೊಳ್ಳುವಂತಹ ಒಂದು ಬ್ರಾಡರ್ ಚೌಕಟ್ಟಿಗೆ ಸಮಾಜವಾದ. ಎರಡನೇದಾಗಿ ಅವರಿಗೆ ಸಮಾಜವಾದ ಅಂದರೆ ಅದು ಹಕ್ಕು ಮತ್ತು ಕರ್ತವ್ಯಗಳನ್ನು ಎತ್ತಿ ಹಿಡಿಬೇಕು. ಸಮಾಜವಾದ ಅದು ಕೂಡ ಜನರ ಫ್ರೀಡಮ್, ಜನರಿಗೇನು ಮೂಲಭೂತ ಹಕ್ಕುಗಳಿವೆ, ಮೂಲಭೂತ ಸ್ವಾತಂತ್ರ್ಯ ಏನಿದೆ ಅವುಗಳನ್ನು ಕಿಂಚಿತ್ತೂ ಅದು ನಷ್ಟಗಳಿಗೆ ಒಳಪಡಿಸಬಾರದು ಅಂತ ಒಂದು ಸಮಾಜವಾದ ಅವರು. ಸೊ ಒಂದು ಬ್ರಾಡರ್. ಹಾಗಾದರೆ ಸಮಾಜವಾದ ನೆಹರು ಅವರು ಯಾವುದು? ನಮ್ಮ ಅನಿಸಿಕೆ, ನಮಗೆ ಪ್ರಧಾನವಾಗಿ ಕಾಣುವಂಥ ಅಂಶ ಅಂದರೆ ನೆಹರು ಅವರ ಸಮಾಜವಾದ ಒಂದು ಬ್ರಾಡರ್ ಹಕ್ಕುಗಳನ್ನು ಕರ್ತವ್ಯಗಳನ್ನು ಸೇರಿಸಲ್ಪಟ್ಟ, ಹಕ್ಕುಗಳಿಗೆ ಕರ್ತವ್ಯಗಳಿಗೆ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕೆ ಯಾವುದೇ ಚ್ಯುತಿ ತರದಂತಹ ಆ ಮೂಲಕ ಸಮಾನತೆಯನ್ನು ಸಾಧಿಸಲಿಕ್ಕೆ ಎಷ್ಟು ಸಾಧ್ಯವೋ ಅಂತ ಒಂದು ಪ್ರಯತ್ನ ನೆಹರು ಒಂದು. ಎರಡನೇದಾಗಿ ನೆಹರು ಅವರ ಸಮಾಜವಾದ ಅಂದರೆ ಅದು ಈ ಕ್ರಾಂತಿ ವಿಕಸಿತ ಸಮಾಜವಾದ, ವಿಕಸನಶೀಲ ಸಮಾಜವಾದ. ಯಾವುದೇ ಸಮಾಜವಾದ ನಮಗೆಲ್ಲ ಗೊತ್ತಿದೆ, ಸಮಾನತೆಯನ್ನು ತರುವಂತಹ ಒಂದು ಐಡಿಯಾಲಜಿಕಲ್ ಫ್ರೇಮ್ವರ್ಕ್. ಜನಸಮುದಾಯದಲ್ಲಿ ಸಮಾನತೆ ತರಬೇಕು ಅನ್ನೋ ಐಡಿಯಾಲಜಿ. ಈ ಸಮಾನತೆ ತರಬೇಕಾದ್ರೆ ಅವರ ಪ್ರಕಾರ ಯಾವುದೇ ಕ್ರಾಂತಿ ಅಂತ ಮಾಡಬಾರ್ದು. ಕ್ರಾಂತಿಗೆ ಅವರು ಶಾಂತಿಯುತ ರೀತಿಯಲ್ಲಿ ಸಮಾಜವಾದವನ್ನು ಜಾರಿಗೆ ತರುವಂತಹ ನೆಹರು. ಕ್ರಾಂತಿ ಯಾಕೆ ಮಾಡಬಾರ್ದು, ಕ್ರಾಂತಿಗೆ ಯಾಕೆ ಒಪ್ಪಿಗೆ ಇಲ್ಲ ಅಂದರೆ ಬೇರೆ ಬೇರೆ ಕಾರಣ. ಒಂದೇನು, ಕ್ರಾಂತಿಗೆ ಭಾರತ ಅದಾಗಲಿ ಸಜ್ಜಾಗಲಿಲ್ಲ. ಒಂದು ಕಾರಣ. ಯಾಕೆ ಕಾರಣ ಅಂದರೆ ಭಾರತ ಪ್ರಧಾನವಾಗಿ ಕೃಷಿಕ ಸಮಾಜ. ಇನ್ನು ಭಾರತ ಏನು ಇಂಡಸ್ಟ್ರಿಯಲ್ ಸಮಾಜ ಆಗಿದೆ. ಯಾವ ಕೃಷಿಕ ಸಮಾಜ ನಮ್ಮಲ್ಲಿ ಇದೆ, ಕೃಷಿ ಪ್ರಧಾನ ಸಮಾಜ ಇದೆ, ಅದು ಕ್ರಾಂತಿಗೆ ಈಗ ಅದು ಒಂದು ನೆಲೆಗಟ್ಟಾಗಿ ಪರಿಣಮಿಸುವುದಿಲ್ಲ. ಅಂದರೆ ಅದು ಕಷ್ಟ ಸಾಧ್ಯ. ಅದು ಒಂದು ಬಲಶಾಲಿಯಾದ ಇಂಡಸ್ಟ್ರಿಯಲ್ ಕ್ವಾಲಿಟಿ ಇದೆ, ಒಂದು ಕಾರ್ಮಿಕ ವರ್ಗದ ರಚನೆ ಆಗಿದೆ, ಭಾರತ ಒಂದು ಕ್ರಾಂತಿಗೆ ಸಿದ್ಧವಾಗುವುದಿಲ್ಲ. ಇದು ಅವರ ವಾದ. ನಂತರದ ವಿಚಾರ ಅಂದರೆ ಇವರ ಪ್ರಕಾರ, ನೆಹರು ಅವರ ಪ್ರಕಾರ ಸಮಾಜವಾದದ ಇನ್ನೊಂದು ವಿಚಾರ ಅಂದರೆ ಭಾರತದಲ್ಲಿ ಈಗ ಸಮಾಜವಾದ ಸ್ಥಾಪನೆ ಆಗಲಿಕ್ಕೆ ಪರಿಪಕ್ವ ಸಮಯ. ಯಾಕಂದರೆ ಈಗ ನಮಗೆ ರಾಷ್ಟ್ರೀಯತೆಯೇ ಪ್ರಧಾನ. ರಾಷ್ಟ್ರೀಯ ಚಳವಳಿ, ರಾಷ್ಟ್ರೀಯ ಸ್ವಾತಂತ್ರ್ಯವು ನಮಗೆ ಪ್ರಧಾನವಾದ ಅಂಶ. ಹಾಗಾಗಿ ಭಾರತದಲ್ಲಿ ನೆಹರು ಅವರ ಸಮಯದಲ್ಲಿ ಸಮಾಜವಾದಕ್ಕೆ ಒಂದು ಪೂರಕವಾದ ಸಮಾಜವಾದಿ ಚಳವಳಿಯನ್ನು ಪ್ರಚಾರಪಡಿಸಿದಂತಹ ಒಂದು ಪೂರಕ ಅಂಶಗಳು ಇರಲಿಲ್ಲ ಅವರ ವಿಚಾರ. ಮಾತ್ರ ಭಾರತಕ್ಕೆ ಪಾಶ್ಚಾತ್ಯ ಸಮಾಜವಾದಿ ಸಿದ್ಧಾಂತಗಳನ್ನು ಯಥಾವತ್ತಾಗಿ ತರುವುದು ಕೂಡ ಕಷ್ಟ ಇದೆ. ಭಾರತದ ಈಗಿನ
ಜನಸಮುದಾಯ, ಇಲ್ಲಿನ ಸಾಮಾಜಿಕ ಸಂರಚನೆ ಹೇಗಿದೆ ಅಂದರೆ ಇದು ಪಾಶ್ಚಾತ್ಯ ಹಿನ್ನೆಲೆಯ ಒಂದು ಸಮಾಜವಾದಿ ಕ್ರಾಂತಿ ಚಳವಳಿಯನ್ನು ತರುವಂತಹದ್ದು ಭಾರತದಲ್ಲಿ ಕಷ್ಟ ಸಾಧ್ಯ. ಮಾತ್ರ ನೆಹರು ಅವರಿಗೆ ವೈಯಕ್ತಿಕವಾಗಿ ಕ್ರಾಂತಿಯ ಮೂಲಕ ಸಮಾಜವಾದವನ್ನು ತರುವಂತಹದ್ದು ಅಷ್ಟು ಸಮಂಜಸ ಅಲ್ಲ. ಕಾರಣ ಅಂದರೆ ಕ್ರಾಂತಿ ಅದು ಕಾರ್ಮಿಕ ಕ್ರಾಂತಿ ಆದರೂ ಕೂಡ ಅದರಲ್ಲಿ ಹಿಂಸೆ ಇರಲಿಕ್ಕೆ ಮತ್ತು ಅದರಲ್ಲಿ ಸರ್ವಾಧಿಕಾರದ ಒಂದು ಅಂಶ ಇರಲಿಕ್ಕೆ, ಅಂದರೆ ಕಾರ್ಮಿಕರ ಸರ್ವಾಧಿಕಾರದ ಒಂದು ತತ್ವ ವಿಚಾರಗಳಿರಲಿಕ್ಕೆ ಪ್ರಾಯಶಃ ಭಾರತಕ್ಕೆ ಅಂಥ ಒಂದು ಸಮಾಜವಾದ ನೆಹರು ಅವರ ಪ್ರಕಾರ ಸರಿ ಹೊಂದುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಅಂಥ ಒಂದು ಸಮಾಜವಾದ, ಹಾಗಾದರೆ ಸಮಾಜವಾದದ ಯಾವ ತತ್ವಗಳನ್ನು ಜಾರಿಗೆ ಅವರು ಪ್ರಯತ್ನ ಮಾಡಲಿಲ್ಲ? ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ. ಅದು ಎಲ್ಲಿ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನ ಹೊರಗೆ 1929-30-31 ಟೈಮ್ನಲ್ಲಿ, ಹೆಚ್ಚು ಕಡಿಮೆ ಕರಾಚಿ ಸೆಷನ್ 31 ಟೈಮ್ನಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಒಳಗೆ ಸಮಾಜವಾದಿ ತತ್ವಗಳನ್ನು, ಆರ್ಥಿಕ ಅಂಶಗಳನ್ನು ಸೇರ್ಪಡಿಸಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಮತ್ತು ಅದು ಸೇರ್ಪಡಿಸಿಕೊಳ್ಳಿಸಲಿಕ್ಕೆ ಸ್ವಲ್ಪ ಮಟ್ಟಿನ ಯಶಸ್ಸು ಕಂಡಿದ್ದಾರೆ. ಹಾಗಾಗಿ ಅವರು ನೆಹರು ಯುವಕರಿಗೆ, ಆ ಟೈಮ್ನಲ್ಲಿ ಯುವಕರಿಗೆ ಸಮಾಜವಾದಿ ಅಂಶಗಳನ್ನು ಹೆಚ್ಚು ಹೇಳ್ತಾ ಇರಲಿಕ್ಕೆ, ಯುವಕರಿಗೆ ಬಹಳ ಆಸಕ್ತಿದಾಯಕ ವ್ಯಕ್ತಿ ನೆಹರು. ಯುವಕರಲ್ಲಿ ಬಹಳ ಅಂದಿನ ಯುವಕರಲ್ಲಿ ಬಹಳ ಪ್ರಿಯರು ನೆಹರು. ಯಾಕಂದರೆ ಅವರು ಸಮಾಜವಾದಿ ವಿಚಾರಗಳನ್ನು ಪ್ರತಿಪಾದಿಸುತ್ತಾರೆ. ಪ್ರಾಯಶಃ ಗಾಂಧಿಗೆ ಇಷ್ಟು ಬೇಗ ಈ ಸಮಾಜವಾದಿ ವಿಷಯಗಳನ್ನು, ಸಮಾಜವಾದಿ ಅಂಶಗಳನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಮ್ಯಾನಿಫೆಸ್ಟೋದ ಒಳಗೆ ತರುವಂತಹದ್ದು ಅಷ್ಟು ಇಷ್ಟ ಇರಲಿಲ್ಲ. ಗಾಂಧಿಗೂ ನೆಹರು ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದ ಆ ವಿಚಾರ ಏನಂದ್ರೆ ಸ್ವಾತಂತ್ರ್ಯ ನಂತರ ಈ ವಿಚಾರವನ್ನು ಎತ್ಕೊಳ್ಳೋದು ಒಳ್ಳೆಯದು ಅಂತ ಗಾಂಧಿಗೆ ಬಹಳ ಇಚ್ಛೆ ಇತ್ತು. ಗಾಂಧಿ ಈ ಸಮಾನತೆಗೆ ವಿರೋಧ ಅಂತ, ಬಟ್ ಈ ಸಮಯಕ್ಕಿಂತ ಮುಂದಿನ ಹಂತಗಳಲ್ಲಿ ನಾವು ಮಾಡಬಹುದು ಅಂತ ಗಾಂಧಿಗೆ ಇದ್ದರೆ, ನೆಹರು ಏನು ಹೇಳ್ತಾರೆ, ನಾವು ಚಳವಳಿ ಒಟ್ಟಿಗೆ, ಅಂಬೇಡ್ಕರ್ ಹಾಗೆ ನಾವು ರಾಷ್ಟ್ರೀಯ ಚಳವಳಿ ಒಟ್ಟಿಗೆ ಇದನ್ನು ತಗೊಳ್ಬೇಕು ಅಂತ ನೆಹರು ಒಬ್ಬ. ಹಾಗಾಗಿ ಈ ಎಲ್ಲ ಅಂಶಗಳಿಂದ ನೆಹರು ಎಷ್ಟು ಮಟ್ಟಿಗೆ ಸಮಾಜವಾದ ಪ್ರತಿಪಾದಿಸುತ್ತಾರೆ, ಒಂದು ವೆಲ್ಫೇರ್ ಎಕನಾಮಿ, ಒಂದು ಕ್ಷೇಮ ರಾಷ್ಟ್ರವನ್ನು ಪ್ರತಿಪಾದಿಸುವಷ್ಟು ಸಮಾಜವಾದ, ತೀವ್ರ ಸಮಾಜವಾದ ತಾಂತ್ರಿಕ ನೆಹರು ಅವರು ಈ ಆಕ್ಸಿಲೈಸ್ ಬಿಟ್ವೀನ್ ವೆಲ್ಫೇರ್ ಕ್ಯಾಪಿಟಲಿಸಮ್ ಅಂಡ್ ಸೋಷಲಿಸ್ಟ್ ಕ್ಯಾಪಿಟಲಿಸಮ್. ಅಂದರೆ ವೆಲ್ಫೇರ್ ಒಂದು ರೀತಿಯ ಕ್ಷೇಮ ಸಮಾಜವಾದ, ಕೆಲವೊಮ್ಮೆ ಬಂಡವಾಳಶಾಹಿ ಸಮಾಜವಾದ, ಈ ಥರದ ಒಂದು ಆಪ್ಷನ್ಸ್ ಬಂಡವಾಳಶಾಹಿ ಸಮಾಜವಾದ ಮತ್ತು ಕ್ಷೇಮ ಸಮಾಜವಾದದ ಮಧ್ಯೆ ನೆಹರು ಸ್ವಲ್ಪ ಆಚೆ ಈಚೆ ಆಕ್ಸಿಲೇಟ್ ಆಗ್ತಾ ಇದ್ರು ಅಂತ ಅನಿಸುತ್ತೆ. ಅಂದರೆ ಅವರ ತತ್ವಗಳು, ಸಿದ್ಧಾಂತಗಳು, ಅವರ ಆಡಳಿತ, ಅವರ ಸಮಯದಲ್ಲಿ ಜಾರಿ ಮಾಡಿದ ಕೆಲವು ಕಾನೂನುಗಳನ್ನು ನೋಡಿದರೆ ಈ ವೆಲ್ಫೇರಿಸಮ್ ಅನ್ನೋದು ಪ್ರಧಾನವಾಗಿ ಮಾಡಬೇಕು, ಕ್ಷೇಮ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ಸ್ವಲ್ಪ ಕ್ಯಾಪಿಟಲಿಸಮ್, ಸ್ವಲ್ಪ ಸೋಷಿಯಲಿಸಮ್ ಅನ್ನು ಸೇರಿಸಿಕೊಂಡು ಒಂದು ಕ್ಷೇಮ ರಾಷ್ಟ್ರದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಕಾಣಿಸ್ತದೆ. ಮುಂದಾಗಿ ನೆಹರು ಅವರ ಪ್ರಜಾತಂತ್ರವಾದವನ್ನು ಸ್ವಲ್ಪ ಮಟ್ಟಿಗೆ ಹೇಳಬೇಕಾದ್ರೆ, ನೆಹರು ಮೂಲಭೂತವಾಗಿ ಒಬ್ಬ ಲಿಬರಲ್ ಡೆಮಾಕ್ರಾಟಿಕ್ ವ್ಯಕ್ತಿ ಮತ್ತು ಸಮಾಜವಾದದ ಹಿನ್ನೆಲೆಯ ಸಮಾಜವಾದವನ್ನು ಒಪ್ಪಿಕೊಳ್ಳುವಂತಹ ಒಂದು ಲಿಬರಲ್ ಡೆಮಾಕ್ರಸಿ ಅಂತ ನಮಗೆ ಗೊತ್ತಿದೆ. ಒಂದು ಡೆಮಾಕ್ರಸಿಯ ಐಡಿಯಾ ಇದೆ. ಈ ಲಿಬರಲ್ ಡೆಮಾಕ್ರಸಿ ಒಂದು ವೆಸ್ಟರ್ನ್, ಅಂದರೆ ಮುಖ್ಯವಾಗಿ ಇಂಗ್ಲೆಂಡ್ ಅಂತ ದೇಶಗಳಲ್ಲಿ ಪ್ರಧಾನವಾಗಿ ಕಂಡುಬಂದಂಥ ಸುಮಾರು ಒಂದು 400 ವರ್ಷಗಳಿಂದ ಅದಕ್ಕೆ ಒಂದು ಇತಿಹಾಸ ಇದೆ. ಪ್ರಾಯಶಃ ಡೆಮಾಕ್ರಸಿ ಅಂದ್ರೇನು, ಅಧಿಕಾರ ಜನರಿಗೆ ಕೊಡಬೇಕು, ಜನಸಾಮಾನ್ಯರು ಅಧಿಕಾರ ಚಲಾಯಿಸಬೇಕು, ಸಂಕ್ಷಿಪ್ತವಾಗಿ ಹೇಳ್ತಾರೆ. ಜನರು ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹೀಗೆ ಜನರು ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು, ಅಧಿಕಾರ ದೊರೆಗಳಲ್ಲ, ಜನರದ್ದು ಅನ್ನೋ ಕಲ್ಪನೆ ಪ್ರಾರಂಭ ಆದದ್ದು ಪ್ರಾಯಶಃ ಯುರೋಪ್ನಲ್ಲಿ. ಥಾಮಸ್ ಹಾಬ್ಸ್ ಏನು ಹೇಳ್ತಾರೆ ಅಂದರೆ, ಅಧಿಕಾರ ಜನರದ್ದು, ಆದರೆ ಜನರು ಅಧಿಕಾರವನ್ನು ಒಬ್ಬ ವ್ಯಕ್ತಿಗೆ ದಾರಿ ಇರ್ತಾರೆ. ನಾನು ಸಂಕ್ಷಿಪ್ತ ಹೇಳ್ತೀನಿ, ಜನರ ಅಧಿಕಾರ, ಥಾಮಸ್ ಹಾಬ್ಸ್ ಅನ್ನೋ ವಿದ್ವಾಂಸ, ಜನರ ಅಧಿಕಾರವನ್ನು ಒಬ್ಬ ವ್ಯಕ್ತಿಗೂ ಒಂದು ಸಂಸ್ಥೆಗೂ ದಾರಿ ಇದ್ದಾರೆ. ಅವರು ಒಮ್ಮೆ ಆ ಅಧಿಕಾರ ಪಡೆದ ಮೇಲೆ ಅವರು ಸರ್ವಶಕ್ತ ಸ್ವತಂತ್ರ, ಅಂದರೆ ಅಧಿಕಾರಿಗಳು ಹೇಗೆ ಬೇಕಾದ್ರೂ ಕಾನೂನು ಮಾಡಬಹುದು. ಇದು ಹಾಬ್ಸ್ ಹೇಳಿದ ಮಾತು. ಜಾನ್ ಲಾಕ್ ಮಂತ್ರ ಬರ್ತಾರೆ. ಜಾನ್ ಲಾಕ್ ಏನು ಹೇಳ್ತಾರೆ ಅಂದರೆ, ಜನರದ್ದು ಅಧಿಕಾರ ಹೌದು, ಜನರು ಸಂಪೂರ್ಣ ಅಧಿಕಾರವನ್ನು ಸರ್ಕಾರಕ್ಕೆ ಅಥವಾ ಪ್ರಭುತ್ವಕ್ಕೆ ನೀಡುತ್ತದೆ ಮತ್ತು ಜನರು ಯಾವ ಅಧಿಕಾರವನ್ನು ಪ್ರಭುತ್ವಕ್ಕೆ ನೀಡ್ತಾರೆ ಅಷ್ಟು
ಮಾತ್ರ ಅಲ್ಲ, ಪ್ರಭುತ್ವಕ್ಕೆ ಏನು ಅಧಿಕಾರ ಕೊಡ್ತಾರೆ ಆ ಅಧಿಕಾರವನ್ನು ಯಾವತ್ತೂ ಜನರು ವಾಪಸ್ ಪಡೆಯಬಹುದು. ಇದು ಜಾನ್ ಲಾಕ್, ನಾನು ಸಂಕ್ಷಿಪ್ತವಾಗಿ ಜಾನ್ ಲಾಕ್ ಅಂದರೆ ಗೌರ್ಮೆಂಟ್ ಅನ್ನೋದು ಲಿಮಿಟೆಡ್ ಇರಬೇಕು, ಗೌರ್ಮೆಂಟ್ ಜನರ ಅಧಿಕಾರದ ಹಿಡಿತದಲ್ಲಿರಬೇಕು. ಇದು ಲಾಕ್ ಎರಡನೇ. ರೂಸೋ ಏನಂತಾರೆ ಅಂದರೆ ಜನರ ಅಧಿಕಾರ, ಜನರ ಅಧಿಕಾರವನ್ನು ಒಂದು ಜನರಿಗೆ ಒಂದು ಅಂತಃಪ್ರಜ್ಞೆ, ಒಂದು ಜನರಲ್ ವಿಲ್, ಒಂದು ಸಾಮಾನ್ಯ ಪ್ರಜ್ಞೆ, ಸಾಮಾನ್ಯ ಮನಸ್ಸಾಕ್ಷಿತೆ ಹೊಂದಿರುತ್ತೆ. ಅದರ ಪ್ರಕಾರ ದೇಶ ನಡೆಯಬೇಕು. ಇದು ರೂಲ್ಸ್. ಜೇಮ್ಸ್ ಮಿಲ್ ಅಂತವರು ನಂತರ ಅದನ್ನು ಆ ಪ್ರಜಾಪ್ರಭುತ್ವ ಅಂದರೆ ಈ ಲಿಬರಲ್ ಡೆಮಾಕ್ರಸಿ ಜೇಮ್ಸ್ ಮಿಲ್ ಅಂತವರು ಎಲ್ಲ ಅದಕ್ಕೆ ಬಹಳ ವಿದ್ವಾಂಸರು ಅದಕ್ಕೆ ಕೊಡುಗೆ ಕೊಡ್ತಾ ಹೋಗ್ತಾರೆ. ಬ್ರಿಟನ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಅದಕ್ಕೆ ಸ್ಪಂದಿಸ್ತಾ ಪ್ರಭುತ್ವದ ಅಧಿಕಾರ ಕಡಿಮೆ ಆಗ್ತಾ ಬಂತು, ಪಾರ್ಲಿಮೆಂಟ್ ಅಧಿಕಾರ ವೃದ್ಧಿ ಆಗ್ತು, ಕ್ಯಾಬಿನೆಟ್ ಅಧಿಕಾರ ವೃದ್ಧಿ ಆಗ್ತಾ ಬಂತು ಯುರೋಪ್ನಲ್ಲಿ. ಫ್ರಾನ್ಸ್ನಲ್ಲಿ ಅದರ ಬಗ್ಗೆ ಒಂದು ಕ್ರಾಂತಿಯನ್ನು ನೀಡಿತು, ಬಹಳ ಬದಲಾವಣೆಗಳಾಯಿತು ಪ್ರಜಾಪ್ರಭುತ್ವ ಪರವಾದ. ಇಷ್ಟೆಲ್ಲ ಬದಲಾವಣೆಗಳು ಇದು ಲಿಬರಲ್ ಡೆಮಾಕ್ರಸಿ ಈ ತತ್ವಕ್ಕೆ ಬಂದಾಗ ಅದು ಏನು ಹೇಳ್ತದೆ, ಜನರಿಗೆ ಅಧಿಕಾರ, ಸಂಕ್ಷಿಪ್ತವಾಗಿ ಜನರಿಗೆ ಅಧಿಕಾರ ಇರಬೇಕು. ಜನರ ಅಧಿಕಾರವನ್ನು ಯಾವ ವ್ಯಕ್ತಿಗೋ ಯಾವ ಸಂಸ್ಥೆಗೋ ನೀಡಬಹುದು. ಎಷ್ಟು ಸಮಯ ಆ ಅಧಿಕಾರವನ್ನು ಜನರು ಆ ವ್ಯಕ್ತಿ ಅಥವಾ ಸಂಸ್ಥೆಗೆ ಕೊಡ್ತಾರೆ ಅಷ್ಟು ಟೈಮ್ ಅದು ಅಧಿಕಾರದಲ್ಲಿರ್ತಾರೆ. ಆಮೇಲೆ ಯಾವ ಸಮಯದಲ್ಲಿ ಜನರು ಅಧಿಕಾರವನ್ನು ನಿರಾಕರಿಸ್ತಾರೆ ಅವರಿಗೆ, ಆಗ ಬದಲಾವಣೆ ಆಗಬಹುದು. ಹೊಸ ಸರ್ಕಾರ ಬರಬಹುದು, ಹೊಸ ಸಂವಿಧಾನ ಬರಬಹುದು, ಹೊಸ ಕಾನೂನು ಬರಬಹುದು. ಅಲ್ಟಿಮೇಟ್ ಪವರ್ ಸೋವರಿನ್ ಪವರ್ ಇರೋದು ಜನರಿಗೆ ಮಾತ್ರ. ಆದರೆ ಯಾರಿಗೆ? ಎಲ್ಲ ಜನರಿಗೆ ಇಲ್ಲ, ಮೆಜಾರಿಟಿ ಪ್ರಶ್ನೆ ಬರುತ್ತೆ. ಎಲ್ಲ ಜನರಿಗೆ ಅಧಿಕಾರ ಚಲಾಯಿಸಬೇಕಾಗುತ್ತೆ, ಇಲ್ಲ ಮೆಜಾರಿಟಿ ನೋಡಬೇಕಾದ್ರೆ ಚುನಾವಣೆ ಮಾಡಬೇಕು. ಅಲ್ಲಿ ಯಾವುದು ಮೆಜಾರಿಟಿ ಬರುತ್ತೆ ಆ ವ್ಯಕ್ತಿಗಳಿಗೆ, ಆ ಪಕ್ಷಗಳಿಗೆ ಅಥವಾ ಅಧಿಕಾರ ಸಿಗುತ್ತೆ ಮೆಜಾರಿಟಿ. ಈ ಮೆಜಾರಿಟಿ ಅಥವಾ ಮೈನಾರಿಟಿ ಇಲ್ಲ, ಮೈನಾರಿಟಿ ಶುಡ್ ಬಿ ಶುಡ್ ಹ್ಯಾವ್ ಇನಫ್ ವಾಯ್ಸ್. ಮೈನಾರಿಟಿ ನಿಗ್ಲೆಕ್ಟ್ ಮಾಡಬಾರ್ದು. ಮೆಜಾರಿಟಿ ಅವರು ಸರ್ಕಾರ ನಡೆಸಬಹುದು, ಮೈನಾರಿಟಿ ಹಿತಾಸಕ್ತಿಯನ್ನು ಅವರು ಕಾಪಾಡಬೇಕು. ಇದು ಲಿಬರಲ್ ಡೆಮಾಕ್ರಸಿ. ಸೊ ಮೈನಾರಿಟಿ ಅವರು ಧಾರ್ಮಿಕ ಮೈನಾರಿಟಿ ಇರ್ಬೋದು, ಅಥವಾ ಐಡಿಯಾಲಜಿಕಲ್ ಸೈದ್ಧಾಂತಿಕ ಮೈನಾರಿಟಿ ಇರ್ಬೋದು, ಅಥವಾ ರಾಜಕೀಯ ಪಕ್ಷಗಳ ಮೈನಾರಿಟಿ ಇರ್ಬೋದು. ಆ ಮೈನಾರಿಟಿಗಳ ಹಿತಾಸಕ್ತಿಯನ್ನು ಕಾಪಾಡುವುದು ಮೆಜಾರಿಟಿಗೆ ಬಂದ ಪಕ್ಷದ ವ್ಯಕ್ತಿಗಳ ಜವಾಬ್ದಾರಿ. ಇದು ಒಂದು ಲಿಬರಲ್ ಡೆಮಾಕ್ರಸಿ. ನೆಹರು ಈ ರೀತಿಯ ಲಿಬರಲ್ ಡೆಮಾಕ್ರಸಿಯ ಹಿನ್ನೆಲೆಯಲ್ಲಿ ಬಂದರು. ಹಾಗಾಗಿ ನೆಹರು ಅವರು ಯಾವತ್ತೂ ಕೂಡ ಪ್ರಜಾತಂತ್ರದ ಮೂಲ ತತ್ವಗಳಾದ ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು ಇದನ್ನು ನಿರಾಕರಿಸುವವರೇ ಆದರು. ಕೆಲವು ಸಂದರ್ಭದಲ್ಲಿ ಅವರಿಗೆ ಸಮಾಜವಾದ ಮತ್ತು ಈ ಪ್ರಜಾತಂತ್ರ ಎದುರು ಬದಲಾದಾಗ ಪ್ರಾಯಶಃ ಅವರು ಸ್ವಲ್ಪ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಹೆಚ್ಚು ಪ್ರತಿಪಾದಿಸುತ್ತಾರೆ. ಸಮಾಜವಾದಕ್ಕಿಂತಲೂ ಒಂದು ಧ್ವನಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೆಚ್ಚು ಪ್ರತಿಪಾದಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಎಂದು ನೆಹರು ಅವರ ಪ್ರಜಾಪ್ರಭುತ್ವ ಅಂದರೆ ಒಂದು ವಿಶಾಲ ಪ್ರಜಾತಂತ್ರ, ಅದು ಕೇವಲ ಮತದಾನ ಅಲ್ಲ. ಪ್ರಾಯಶಃ ಆ ವಿಷಯದಲ್ಲಿ ಅವರು ಬಾಬಾ ಸಾಹೇಬರ ವಿಚಾರಗಳ ಹತ್ತಿರ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಕೇವಲ ಮತದಾನ ಮಾಡಿದಾಗ ಅದು ಪ್ರಜಾತಂತ್ರ ಆಗೋದಿಲ್ಲ. ಪ್ರಜಾತಂತ್ರ ಅಂತ ಕೇವಲ ರಾಜಕೀಯ ಪ್ರಕ್ರಿಯೆ ಅಲ್ಲ, ಪ್ರಜಾತಂತ್ರ ಅಂತ ಸಾಮಾಜಿಕ ಪ್ರಕ್ರಿಯೆ. ಪ್ರತಿಯೊಂದು ಸಮಾಜದಲ್ಲಿ, ಒಂದು ಮನೆಯಲ್ಲಿ ಅಥವಾ ಒಂದು ವರ್ಗದಲ್ಲಿ, ಒಂದು ಜನಸಮುದಾಯದಲ್ಲಿ, ಸಂಘಟನೆಗಳಲ್ಲಿ ಪ್ರಜಾಪ್ರಭುತ್ವ 5 ವರ್ಷಕ್ಕೊಮ್ಮೆ ನಡೆಯುವ ಚುನಾವಣಾ ಪ್ರಕ್ರಿಯೆ ಅಲ್ಲ. ಎರಡು ಥರದ ಪ್ರಜಾಪ್ರಭುತ್ವ ನಮಗನ್ಸುತ್ತೆ. ಒಂದು ಇಲೆಕ್ಟ್ರಲ್ ಡೆಮಾಕ್ರಸಿ. ನಾನು ಹೆಚ್ಚು ಮಾತಾಡೋದು ಇಲೆಕ್ಟ್ರಲ್ ಡೆಮಾಕ್ರಸಿ. ಇಲೆಕ್ಟ್ರಲ್ ಡೆಮಾಕ್ರಸಿ ಅಂದರೆ 5 ವರ್ಷಕ್ಕೆ ನಾವು ಒಂದು ಯಾವುದೋ ಪಕ್ಷವನ್ನು ಗೆಲ್ಲಿಸುವುದು ಅವರಿಗೆ ಅಧಿಕಾರ. ಇಲೆಕ್ಟ್ರಲ್ ಡೆಮಾಕ್ರಸಿ ಇದು ಬರೀ ಶುಷ್ಕವಾದ ಡೆಮಾಕ್ರಸಿ. ಅದರಲ್ಲಿ ಏನಿಲ್ಲ. ಅವರಿಗೆ ಅಧಿಕಾರಕ್ಕೆ ಹೋದವರಿಗೆ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರೆ ಅದು ಯೂಸ್ಲೆಸ್. ಅಧಿಕಾರಕ್ಕೆ ಹೋದವರು ಜನರನ್ನು ಮರೆತರೆ, ಜನರ ವಿರುದ್ಧ ಕೆಲಸ ಮಾಡೋದು ಅದು ನಿಷ್ಪ್ರಯೋಜಕ. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕಾದ್ರೆ ಪ್ರತಿ ಮನೆಯಲ್ಲಿ, ಪ್ರತಿ ಸಂಘ ಸಂಸ್ಥೆಗಳಲ್ಲಿ, ಪ್ರತಿ ಸಮಾಜದಲ್ಲಿ ಅಥವಾ ಸಾಮಾಜಿಕ ಚೌಕಟ್ಟುಗಳಲ್ಲಿ ಪ್ರಜಾಪ್ರಭುತ್ವ ಇರಬೇಕು ಅನ್ನೋದು ಅಂಬೇಡ್ಕರ್ ಅಥವಾ ಪ್ರಾಯಶಃ ನೆಹರು ಅವರ ವಿಚಾರ. ಅಂದರೆ ಇಲೆಕ್ಟ್ರಲ್ ಡೆಮಾಕ್ರಸಿ ಮಾತ್ರ ಅಲ್ಲ, ಡೆಮಾಕ್ರಸಿ ಶುಡ್ ಬಿ ಸಬ್ಸ್ಟ್ಯಾಂಟಿವ್. ಅದರ ತಿರುಳು ಇರಬೇಕು. ನಾವು ಇಡೀ ದೇಶದ ಪ್ರಧಾನಮಂತ್ರಿ ಬಹಳ ಡೆಮಾಕ್ರೆಟಿಕ್ ಆದರೆ ಸಾಕು. ಪ್ರಧಾನಮಂತ್ರಿ ಡೆಮಾಕ್ರೆಟಿಕ್ ಆದರೆ, ಮಂತ್ರಿಮಂಡಲ ಡೆಮಾಕ್ರೆಟಿಕ್ ಆದರೆ, ಕೆಲವು ಕಾನೂನುಗಳನ್ನು ಡೆಮಾಕ್ರಸಿ ಆಧಾರದಲ್ಲಿ ಅವರು ನಿರ್ಣಯ ಕೈಗೊಳ್ಳಬಹುದು. ಆದರೆ ಒಂದು ಮನೆಯು, ಒಂದು ಸಮುದಾಯವು ಪ್ರಜಾತಂತ್ರ, ಒಂದು ಶಾಲೆಯು, ಒಂದು ಕಾಲೇಜು ಕೂಡ ಡೆಮಾಕ್ರೆಟಿಕ್ ಆಗಿರಬೇಕು. ಅಂದರೆ ಡೆಮಾಕ್ರಸಿ ಅಂದರೆ ಒಂದು ಸಾಮಾಜಿಕ ಪ್ರಕ್ರಿಯೆ.
ನಾವು ಪ್ರಾಯಶಃ ಪ್ರಧಾನಮಂತ್ರಿ ಅನ್ಡೆಮೋಕ್ರಾಟಿಕ್ ಆಗುತ್ತೆ, ಡೆಮೋಕ್ರಸಿ ವಿರೋಧ ಆದರೂ ನಾವು ಸಹಿಸಬೇಕಾಗುತ್ತೆ. ನಮ್ಮ ತಂದೆ ಸರ್ವಾಧಿಕಾರಿ ಆದರೆ ನಮ್ಗೆ ಭಾರಿ ಕಷ್ಟ. ಮೋಸ್ಟ್ಲಿ ಪ್ರಧಾನಮಂತ್ರಿ ಸರ್ವಾಧಿಕಾರಿ ಆದರೆ ಮತ್ತು ನನ್ನ ತಂದೆ ಸರ್ವಾಧಿಕಾರಿ ಆದರೆ ಮೋಸ್ಟ್ಲಿ ನನ್ನ ತಂದೆ ಸರ್ವಾಧಿಕಾರಿ ಆದ ಕಾರಣದಿಂದ ನಾನು ಹೆಚ್ಚು ಸಂಕಟ ಪಡಬೇಕಾಗುತ್ತೆ. ಪ್ರಧಾನಮಂತ್ರಿ ಅಥವಾ ಒಬ್ಬ ರಾಷ್ಟ್ರಪತಿ, ಯಾಕೆ ನಾವು ದೈನಂದಿನ ಇಂಟರಾಕ್ಷನ್ ಅಥವಾ ಒಂದು ಮಹಿಳೆಗೆ ತನ್ನ ಗಂಡ ಇಡೀ ದೇಶದಲ್ಲಿ ಎಲ್ಲ ಪ್ರಜಾಪ್ರಭುತ್ವಕ್ಕೆ ತನ್ನ ಗಂಡ ಸರ್ವಾಧಿಕಾರಿ ಆದರೆ ಅವಳ ಜೀವನ ನಾಶ ಆಗುತ್ತೆ. ಅಂದರೆ ಹಾಗಿದೆ, ಯಾವುದೇ ಒಂದು ಶಾಲೆಯಲ್ಲಿ ಒಂದು ಪ್ರಿನ್ಸಿಪಲ್ ಸರ್ವಾಧಿಕಾರಿ ಆದರೆ ಮಕ್ಕಳು 10 ವರ್ಷ 15 ವರ್ಷ ಜೈಲಿನಲ್ಲಿದ್ದಾಗ ಆಲ್ಮೋಸ್ಟ್ ಜೈಲಿಗೆ ಬಂದಾಗುತ್ತೆ. ಸೊ ಅದೆಲ್ಲ ಪ್ರಜಾಪ್ರಭುತ್ವ ಅಂದರೆ ಅದು ಪ್ರಜಾತಂತ್ರ. ಪ್ರಾಯಶಃ ಬಾಬಾ ಸಾಹೇಬರಿಗೆ ಅಥವಾ ಗಾಂಧಿಗೆ ಅಥವಾ ನೆಹರು ಅವರಿಗೆ ಅದು ಒಂದು ಸಾಮಾಜಿಕ ಪ್ರಕ್ರಿಯೆ. ಸೊ ನೆಹರು ಅವರು ಸ್ಟ್ರಾಂಗ್ ಆಗಿ ಅದನ್ನು ನಂಬಿದ್ದಾರೆ. ಮತ್ತು ಪ್ರಜಾತಂತ್ರ ಅಂದರೆ ಅದಕ್ಕೆ ಜಾತ್ಯತೀತ ನೆಲೆಗಟ್ಟೆ ಇದೆ. ನೆಹರು ಅವರ ಪ್ರಕಾರ ಪ್ರಜಾತಂತ್ರ ಜಾತಿಯನ್ನು ಮೀರಿದ ವಿಚಾರ. ಜಾತಿಯ ನೆಲೆಯಲ್ಲಿ ನಾವು ಜನರನ್ನು ಒಗ್ಗೂಡಿಸುವುದು, ಜಾತಿಯ ನೆಲೆಯಲ್ಲಿ ನಮಗೆ ರಾಜಕೀಯ ನಿರ್ವಹಿಸುವುದು ಅಸಾಧ್ಯ. ಜಾತಿಯ ನೆಲೆಯಲ್ಲಿ ನಮಗೆ ಕಾನೂನು ರಚನೆ ಮಾಡುವುದು ಅದು ಅಸಾಧ್ಯವಾದ. ಜಾತಿಯನ್ನು ಮೀರಿ ಜಾತ್ಯತೀತವಾಗಿ ಪ್ರಜಾಪ್ರಭುತ್ವ ಅಂದರೆ ಜಾತಿ ಕಟ್ಟುಪಾಡುಗಳು, ಧಾರ್ಮಿಕ ಕಟ್ಟುಪಾಡುಗಳಿಂದ ಅಥವಾ ನಮ್ಮ ಪಾರಂಪರಿಕ ಮೌಢ್ಯದ ಕಟ್ಟುಪಾಡುಗಳಿಂದ ಹೊರಬರಬೇಕಾದ್ರೆ ನಾವು ಜಾತ್ಯತೀತ ನೆಲೆಗಳಲ್ಲಿ ರಾಜಕೀಯ ನಡೆಸಬೇಕು. ಪ್ರಜಾಪ್ರಭುತ್ವ ನೆಹರು ಅವರ ಪ್ರಕಾರ ಅದು ಬಲಹೀನರ ಸೊತ್ತು. ಬಲಶಾಲಿಗಳಿಗೆ ಪ್ರಜಾಪ್ರಭುತ್ವ ಅವಶ್ಯಕತೆ ಇದೆ. ನಾವೀಗ ನೋಡ್ತೇವೆ, ಬಲಶಾಲಿಗಳು ಪ್ರಜಾಪ್ರಭುತ್ವವನ್ನು ಭಾರಿ ಧನಿಕರು ಅಥವಾ ಭಾರಿ ಪಾಳೆಗಾರರು ಪ್ರಜಾಪ್ರಭುತ್ವದಲ್ಲಿ ಯಾವುದೂ ಅವಶ್ಯಕತೆ ಇಲ್ಲ ಅವರಿಗೆ. ಯಾಕಂದ್ರೆ ಅವರು ಈಗಾಗಲೇ ಪ್ರಜಾಪ್ರಭುತ್ವ ಹಿಂದಿನ ಕಾಲದಲ್ಲಿ ಅವರು ಬಹಳ ನೆಮ್ಮದಿಯಾಗಿ ಸುಖವಾಗಿ ಅಧಿಕಾರದಲ್ಲಿದ್ದಂತಹ ವರ್ಗ. ಹಾಗಾದ್ರೆ ಪ್ರಜಾಪ್ರಭುತ್ವ ಯಾರಿಗೆ ಬೇಕು ಅಂದರೆ ಅದು ಬಲಹೀನರ ಉಳಿಸು, ಬಲಹೀನರಿಗೆ ಅವಶ್ಯಕ ಪ್ರಜಾತಂತ್ರ. ಅದು ಬಲಹೀನರನ್ನು ರಕ್ಷಣೆ ಮಾಡುವ, ಬಲಹೀನರನ್ನು ದುರ್ಬಲರನ್ನು ಒಳಗೊಳ್ಳುವ ಪ್ರಕ್ರಿಯೆ. ದುರ್ಬಲರನ್ನು ಒಳಗೊಳ್ಳಿಲ್ಲ ಅಂದರೆ ಅದು ಪ್ರಜಾಸತ್ತೆ. ಹಾಗೆ ಪ್ರಜಾಪ್ರಭುತ್ವ ಯಾವತ್ತೂ ಪ್ರಜಾತಂತ್ರ ಅಧಿಕಾರ ಕೇಂದ್ರಿತವಾಗಿದೆ. ನಮ್ಮ ಇಂಥ ಸಿಸ್ಟಮ್ನಲ್ಲಿ ಅಧಿಕಾರ ಕೇಂದ್ರಿತವಾದರೆ 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡೋದು, ಅಧಿಕಾರ ಪಡೆಯುವುದು, ಅಧಿಕಾರ ಪಡೆದವರು ದೇಶದ ಆಡಳಿತ ನಡೆಸುವಂಥದ್ದು, ಇದು ಅಧಿಕಾರ ಕೇಂದ್ರಿತ. ಪ್ರಜಾಪ್ರಭುತ್ವ ಯಾವತ್ತು, ಪ್ರಜಾಸತ್ತೆ ಯಾವತ್ತು ಕ್ಷೇಮ ಕೇಂದ್ರಿತ, ಜನರ ಕ್ಷೇಮವನ್ನೇ ಕೇಂದ್ರವಾಗಿಟ್ಟುಕೊಳ್ಬೇಕು. ಅಧಿಕಾರವನ್ನು ಪಡೆಯುವುದೇ ಪ್ರಜಾಪ್ರಭುತ್ವದ ಮೂಲ ಮಂತ್ರ ಆಗಿರಬಾರದು. ಪ್ರಜಾಪ್ರಭುತ್ವದ ಮೂಲ ಮಂತ್ರ ಜನರ ಕ್ಷೇಮ, ಜನರ ಒಳಿತು, ಜನರಲ್ಲಿ ಸಮಾನತೆ, ಜನರ ಸ್ವಾತಂತ್ರ್ಯ, ಜನ ಕೇಂದ್ರಿತವಾದರೆ ಮಾತ್ರ ಪ್ರಜಾಪ್ರಭುತ್ವ ಅರ್ಥ. ಹಾಗೆ ಗ್ರೀಕ್ ಫಿಲಾಸಫರ್ ಹೇಳಿದ್ದಾರೆ, ಪ್ರಜಾಪ್ರಭುತ್ವ ಅಂದರೆ ಜನರು ಪಾಲ್ಗೊಳ್ಳುವ ಪ್ರಕ್ರಿಯೆ. ಪ್ರಾಚೀನ ಗ್ರೀಕರು ಕೂಡ ಪ್ರಜಾಪ್ರಭುತ್ವ ಅಂದರೆ ಯಾವುದು, ಜನರು ಪಾಲ್ಗೊಳ್ಬೇಕು, ಪಾರ್ಟಿಸಿಪೇಷನ್ ಪ್ರಕ್ರಿಯೆ. ಪಾಲ್ಗೊಳ್ಳಿಲ್ಲ ಅಂದರೆ ಅದು ಪ್ರಜಾಪ್ರಭುತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚೆಚ್ಚು ಜನರ ಪಾಲ್ಗೊಳ್ಳುವಿಕೆ, ಆಗ ಮಾತ್ರ ಜನರು ಜವಾಬ್ದಾರರಾಗ್ತಾರೆ. ಜನರು ಪಾಲ್ಗೊಂಡ್ರೆ ಜನರು ಜವಾಬ್ದಾರರಾಗ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ಪಾಲ್ಗೊಳ್ಳುವಿಕೆ ಪ್ರಕ್ರಿಯೆ ನೆಹರು ಅವರು. ಹಾಗೆಯೇ ಗಾಂಧಿಯ ಒಂದು ವಿಚಾರವನ್ನು ಅವರು ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಂಡ್ ಆ್ಯಂಡ್ ಮೀನ್ಸ್, ಯಾವುದು ಗುರಿ ಮತ್ತು ಯಾವುದು ಮಾರ್ಗ. ಗುರಿ ಮತ್ತು ಮಾರ್ಗಗಳು ಎರಡು ಸಮಾನವಾಗಿರಬೇಕು, ಎರಡೂ ಕೂಡ ಮುಖ್ಯವಾಗಿರಬೇಕು. ಯಾವುದೇ ಒಳ್ಳೆಯ ಗುರಿ ಅಂತ ನಾವು ಇಟ್ಕೊಂಡು ಬಹಳ ದುರ್ಮಾರ್ಗವನ್ನು ಅಥವಾ ತಪ್ಪು ಮಾರ್ಗವನ್ನು ಅನುಸರಿಸಿ ಪ್ರಜಾತಂತ್ರವನ್ನು ಮೂಲೆಗುಂಪು ಮಾಡೋದು, ಪ್ರಜಾಪ್ರಭುತ್ವದ ಅವಹೇಳನ ಮಾಡೋದು ಹೋಗಬೇಕು. ಅಧಿಕಾರ ಪಡೆಯುವುದೇ ನಮ್ಮ ಕೇಂದ್ರ ಬಿಂದು ಆಗಿರಬಾರದು, ನಮ್ಮ ಮೂಲ ಉದ್ದೇಶ ಆಗಿರಬಾರದು. ಪ್ರಜಾಪ್ರಭುತ್ವದಲ್ಲಿ ಗುರಿ ಮತ್ತು ಗುರಿಯನ್ನು ಸಾಧಿಸುವ ಮಾರ್ಗ ಎರಡೂ ಮುಖ್ಯ. ಗಾಂಧಿಯ ವಿಚಾರಗಳಿದ್ದಾರೆ. ಹೀಗೆ ಪ್ರಜಾಪ್ರಭುತ್ವದ ಕುರಿತಾಗಿ ನೆಹರು ಅವರ ವಿಚಾರ ಹೀಗೆ ಅಂತ ನನ್ನ ರೀಡಿಂಗ್ ಇವೆಲ್ಲ. ಸ್ವಲ್ಪ ಮಟ್ಟಿಗೆ ಕೆಲವು ಜನರ ವಿದ್ವಾಂಸ ರೀಡಿಂಗನ್ನು ನಾನು ನೋಡಿದ್ದೀನಿ. ಹಾಗಾಗಿ ನೆಹರು ಅವರು ಈಗಾಗಲೇ ನಾನು ಪ್ರಾರಂಭ ಮಾಡ್ತಾ ಹೇಳಿದಾಗ ಅವರನ್ನು ನಾವು ಒಪ್ಪಬಹುದು, ಬಿಡಬಹುದು. ಆದರೆ ಭಾರತದಲ್ಲಿ ನೆಹರು ಅವರು ಬಹಳ ತೀವ್ರವಾದ ಒಂದು ಪರಿಣಾಮ ಬೀರಿ ಹೋಗಿದ್ದಾರೆ. ಬಹಳ ದೀರ್ಘಕಾಲ ನಿಮ್ಗೆ ಗೊತ್ತಿರ್ಬೋದು, ಗಾಂಧಿ ಕೂಡ ನೆಹರು ಒಪ್ಪಿದವರಲ್ಲ, ನೆಹರು ಕೂಡ ಪೂರ್ಣವಾಗಿ ಗಾಂಧಿಯನ್ನು ಒಪ್ಪಿದವರಲ್ಲ. ಆದರೂ ನೆಹರು ಮತ್ತು ಗಾಂಧಿಗೆ ಒಂದು ಐಕ್ಯ ಮತ ಇತ್ತು, ಎಲ್ಲಿಯೋ ಒಂದು ಎಳೆ ಇತ್ತು. ಗಾಂಧಿಗೆ ಎಲ್ಲಿಯೋ ನೆಹರು ಮೇಲೆ ಮತ್ತು ಯಾವುದೋ ಒಂದು ಒಳಗಿನ ಅಂತರ್ಯದಲ್ಲಿ ಅಂಬೇಡ್ಕರ್ ಮೇಲೆ ಒಲವಿತ್ತು.
ಎಲ್ಲ ಸಂದರ್ಭದಲ್ಲಿ. ಹಾಗೆ ನೋಡಿದರೆ ಪಟೇಲ್ ಅವರು ನೆಹರು ಗಾಂಧಿಗೆ ಬಹಳ ಅನ್ಯಾಯ. ಪಟೇಲ್ ಗಾಂಧಿ ಆದರೂ ಕೂಡ ಗಾಂಧಿಯ ಸಿಲೆಕ್ಷನ್ ನೆಹರು. ಯಾಕಂದರೆ ನೆಹರು ಇರುವಂತಹ ಒಂದು ಈ ಸೆಳೆತ ಯಾವುದು ಜನಪರವಾದ ಸೆಳೆತ ಅಂತಲ್ಲ, ಒಂದು ಎಲ್ಲೋ ನೆಹರು ಅವರ ಒಂದು ಸ್ಯಾಕ್ರಿಫೈಸ್, ತ್ಯಾಗ. ಯಾಕಂದರೆ ಅವರು ಅಂಥ ಒಂದು ಮನೆತನದಲ್ಲಿ ಹುಟ್ಟಿ ಅಂಥ ಶಿಕ್ಷಣ ಪಡೆದವರು, ಬಹಳ ದೊಡ್ಡ ಅಡ್ವೊಕೇಟ್ ಆಗಿ, ಬ್ಯಾರಿಸ್ಟರ್ ಆಗಿ ಎಷ್ಟೋ ಸಾವಿರಾರು ಎಷ್ಟೋ ಸಂಪಾದನೆ ಮಾಡಿಕೊಳ್ಳಬಹುದಾದ ವ್ಯಕ್ತಿ 1920 ಟೈಮ್ನಲ್ಲಿ ಹಳ್ಳಿಗೆ ಸಂಚಾರ ಮಾಡ್ತಾರೆ. ರೈತರನ್ನು ಗೂಡಿಸಿ ಬೇರೆ ಬೇರೆ ರೈತರ ಬಗ್ಗೆ ಕಾಳಜಿ. ಅವರ ಹಿಸ್ಟರಿ ಆಫ್ ಇಂಡಿಯಾ, ಆಟೋಬಯೋಗ್ರಫಿಯ ಬಗ್ಗೆ ಹಿಸ್ಟರಿ ಆಫ್ ಇಂಡಿಯಾ 2 ಗ್ರಂಥಗಳು ಕೂಡ ಮತ್ತು ಅವರು ಬರೆದ ಪತ್ರಗಳು ಕೂಡ ಇವತ್ತಿಗೂ ಅಧ್ಯಯನ ಯೋಗ್ಯವಾದ. ಯಾಕಂದರೆ ಅವರೊಂದು ವಿದ್ವಾಂಸರು ಅನ್ನೋ ವಿಚಾರದಲ್ಲಿ ನಮಗೆ ಹೆಚ್ಚು ಕಡಿಮೆ ಅನುಮಾನ ಇದೆ. ಅವರು ಈ ದೇಶದ ಫೌಂಡೇಶನ್ ಹಾಕಿದ್ದಾರೆ ಅನ್ನೋದರಲ್ಲಿ ಹೆಚ್ಚು ಕಡಿಮೆ ಅನುಮಾನಗಳು ಬಹಳ ಕಡಿಮೆ. ಫೌಂಡೇಶನ್ ಹಾಕಿದ್ರಲ್ಲಿ ಪ್ರಧಾನ ಕಾರ್ಯಗಳು ಮಾಡಿದ್ದಾರೆ. ಫೌಂಡೇಶನ್ ಸರಿಯಾಗಿ ಹಾಕಿಲ್ಲ ಅಂತ ಹೇಳ್ಬೋದು ನಾವು. ಇನ್ನೂ ಒಂದು ಚೆನ್ನಾಗಿ ಹಾಕೋದಿತ್ತು ಅಂತ ಹೇಳ್ಬೋದು, ಇನ್ನೂ ಕೆಲವು ಅಂಶಗಳನ್ನು ಸೇರಿಸ್ಬೋದು ಅಂತ ಹೇಳ್ಬೋದು. ಆದರೆ ಫೌಂಡೇಶನ್ ಹಾಕಿದ್ರಲ್ಲಿ ಹೋಗಿದ್ದಾರೆ. ಹಾಗಾಗಿ ಅವರನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕು. ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. RJD ಮೆಂಬರ್ ಅಲ್ಲಿ ಪಾರ್ಲಿಮೆಂಟ್ ಇದ್ದಾರೆ, ನೀವು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ನೀವು ಅಲ್ಲಿಯೇ ಕೂತಿದ್ದೀರಿ. ಅವರ ಸ್ಟ್ರಕ್ಚರ್ ಏನು ಮಾಡಿದ್ದಾರೆ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಕಡ್ತಾ ಹೋಗ್ತಿದ್ದೀರಿ ಅಷ್ಟೇ. ನೀವೇನು ಬಹಳ ದೊಡ್ಡ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಂತ ಆಗಲಿಲ್ಲ. ಅವರ ಫೌಂಡೇಶನ್ ಇದೆ ಈ ಇಂಡಿಯಾದಲ್ಲಿ ಅಂತ ಪಾರ್ಲಿಮೆಂಟ್ನಲ್ಲಿ ಒಬ್ಬ ಸದಸ್ಯರು ಹೇಳಿದರು. ಅಷ್ಟರ ಮಟ್ಟಿಗೆ ನಾವು ಕೂಡ ಒಂದು ಎಜುಕೇಷನಲ್ ಫೀಲ್ಡ್ ಇದರಲ್ಲೆಲ್ಲ ನೋಡುವಾಗ, ಶಿಕ್ಷಣದ ಕ್ಷೇತ್ರ ಇತ್ಯಾದಿಯೆಲ್ಲ ನೋಡುವಾಗ ಆ ಫೌಂಡೇಶನ್ ಇನ್ನೂ ಇದೆ, ಬದಲಾವಣೆ ಮಾಡಲಿಕ್ಕಾಗುತ್ತೆ. ಮಾಡುವಾಗ ಕೂಡ ಇನ್ನಿಷ್ಟು ಏನು ನೆಹರು ಮಾಡಿಲ್ಲ ಒಳ್ಳೆಯ ಕಾರ್ಯ, ಅದನ್ನು ಆ ಪರವಾಗಿ ಬದಲಾವಣೆ ಮಾಡಿಕೊಡ್ಬೋದು ಅಂತ ಅನಿಸುತ್ತೆ. ಇಷ್ಟು ನನ್ನ ವಿಚಾರ. ನಾನು ಪ್ರೆಸೆಂಟೇಷನ್ ಅಂದು ಅಷ್ಟು ಸ್ಪಷ್ಟವಾಗಿರುತ್ತೆ.